ಓಂ ಶಾಂತಿ. ಭಗವಂತನ ರೈಟ್ ಹ್ಯಾಂಡ್ ದಯಾರಧಿ ಮತ್ತು ವಿಶ್ವ ಕಲ್ಯಾಣಕಾರಿ ಬಾಬ್ ಸಮಾನ್ ಲಕ್ಷ್ಯ ಇಟ್ಕೊಂಡು ಸದಾ ಭಗವಂತನಿಂದ ಪಾಲನೆ ಪಡ್ಕೊಳ್ತಾ ಇರುವಂತಹ ಪ್ರತಿಯೊಂದು ಕರ್ಮದಲ್ಲೂ ಕೂಡ ತಂದೆಯಿಂದ ಶ್ರೀಮತವನ್ನು ಪಡೆದುಕೊಂಡು ಈಶ್ವರೀಯ ಸಾಧನೆ ಮಾಡ್ತಾ ಇರುವಂತಹ ಭಗವಂತನ ಪ್ರೀತಿ ಪಾತ್ರ ಮಕ್ಕಳಿಗೆ ಬಾಬ್ ದಾದಾರವರ ಕಡೆಯಿಂದ ಶುಭ ಮುಂಚಾನೆ. ಇವತ್ತು ಮಂಗಳವಾರ, ಸದಾ ಮಂಗಳಕಾರಿಯಾಗಿರುವಂತಹ ಪರಮಾತ್ಮ ತನ್ನ ಮಕ್ಕಳಿಗೋಸ್ಕರ ತಾನು ತಿಳಿಸಿರುವಂತಹ ಜ್ಞಾನವನ್ನು ಸರಳ ಮಾಡುವಂತಹ ಒಂದು ವಿಚಾರ ಸಾಗರ ಮಂಥನ ಕ್ಲಾಸಿಗೆ ತಮ್ಮೆಲ್ಲರನ್ನು ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಆ ಆಮಂತ್ರಣಕ್ಕೆ ಹೋಗೊಟ್ಟು ಬಂದಿರುವಂಥ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ಇನ್ನು ವಿಶೇಷವಾಗಿ ಇವತ್ತು ಬಾಬಾರವರು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ? ಸಮಯದ ಅನುಸಾರದಲ್ಲಿ ಡ್ರಾಮಾದ ಪರಿವರ್ತನೆಯ ಆಧಾರದಲ್ಲಿ ನಾಟಕದಲ್ಲಿ ಇರುವಂಥ ಸರ್ವ ಆತ್ಮಗಳಿಗೆ ಯಾವುದರ ಅವಶ್ಯಕತೆ ಇದೆ, ಭಗವಂತನ ಹತ್ರ ಏನು ಅವರು ಬೇಡ್ತಾ ಇದ್ದಾರೆ, ಭಗವಂತನ ಕರ್ತವ್ಯ ಏನು, ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತ್ರಿಕಾಲದರ್ಶಿಯಾದಂತಹ ತಂದೆ ಇವತ್ತಿನ ಈ ಮುರಳಿಯನ್ನು ನುಡಿಸ್ತಾ ಇದ್ದಾರೆ. ಮುರಳಿಯ ಒರಿಜಿನಲ್ ದಿನಾಂಕ 31/3/1990. ಮುರಳಿಯ ಹೆಡ್ಡಿಂಗ್ ಆಗಿದೆ ರಹಮ್ ದಿಲ್ ಔರ್ ಬೇಹದ್ ಕಿ ವೈರಾಗ್ಯ ವೃತ್ತಿ. ದಯಾ ಹೃದಯದವರು ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿಯವರು. ಬಾಬಾ ಹೇಳ್ತಾರೆ, ಇವತ್ತು ನೀವು ಪ್ರಪಂಚದ ಎಲ್ಲ ಆತ್ಮರ ಮೇಲೆ ದಯೆಯನ್ನು ತೋರಿಸಬೇಕಾಗಿದೆ. ಹಾಗಿದ್ರೆ ದಯೆ ಅಂತಂದ್ರೆ ಏನು? ಇದು ಪ್ರಶ್ನೆ ಬರ್ತದೆ. ಯಾವ ರೀತಿ ದಯೆಯನ್ನು ತೋರಿಸಬೇಕು? ನಾವು ಲೌಕಿಕ ಪ್ರಪಂಚದಲ್ಲಿ ನೋಡ್ತೀವಿ, ತುಂಬ ಬೇಡ್ತಾ ಇರುವಂಥ ಆತ್ಮಗಳಿರ್ತಾರೆ, ವೃದ್ಧ ಆತ್ಮರಿರ್ತಾರೆ, ಕಾಯಿಲೆ ಬಂದಂಥ ಆತ್ಮಗಳಿರ್ತಾರೆ, ಹಣಕಾಸಿನ ಸಮಸ್ಯೆ ಇರುವಂಥ ಆತ್ಮಗಳಿರ್ತಾರೆ, ಸೈಕ್ಯಾಟ್ರಿಕ್ ಪೇಷಂಟ್ ಇರುವಂಥ ಆತ್ಮಗಳಿರ್ತಾರೆ, ನಮ್ಮ ಸಂಬಂಧಿಗಳಿರ್ತಾರೆ, ನಮ್ಮ ಸಂಸಾರದಲ್ಲಿ ಜನಗಳಿರ್ತಾರೆ, ಎಲ್ಲೋ ಯುದ್ಧದಲ್ಲಿ ಸಿಕ್ಕಿರುವಂಥ ಆತ್ಮಗಳಿರ್ತಾರೆ, ಊಟ ಸಿಗದೇ ಇರುವಂಥ ಸಂದರ್ಭದ ಆತ್ಮಗಳಿರ್ತಾರೆ. ಹೀಗೆ ಬೇರೆ ಬೇರೆ ಸಮಯದಲ್ಲಿ ನಾವೇನು ಮಾಡ್ತೀವಿ, ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಒಂದು ದಯೆಯನ್ನು ತೋರಿಸ್ತೀವಿ. ಆದರೆ ಬಾಬಾ ಇವತ್ತು ತಿಳಿಸ್ತಾ ಇರುವಂತಹ ದಯೆಯ ವಿಷಯ ಮತ್ತು ವಿಚಾರ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಹೇಳೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹಸಿದವರಿಗೆ ನಾನು ಊಟ ಕೊಡ್ತಾ ಇದ್ದೇನೆ, ಎಲ್ಲೋ ಕೊರೋನಾ ಇತ್ತು, ಅವರಿಗೆ ನಾನು ಹಣಕಾಸಿನ ಸಹಯೋಗವನ್ನು ಮಾಡಿದ್ದೇನೆ, ಯಾವುದೋ ಒಂದು ಬಡತನದಲ್ಲಿರುವಂತಹ ವಿದ್ಯಾರ್ಥಿಗೆ ಫೀಸನ್ನು ಕಟ್ಟಿದ್ದೇನೆ. ಇದೆಲ್ಲ ನಾವು ಇವಾಗ ಮಾಡ್ತಾ ಇರುವಂಥ ಒಂದು ಪರೋಪಕಾರ, ದಯ ಅಥವಾ ಅವರಿಗೆ ಒಳ್ಳೆಯದಾಗಲಿ ಹೇಳುವಂಥ ಶುಭ ಭಾವನೆ, ಶುಭ ಕಾಮನೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಆದರೆ ಆತ್ಮೀಯರೇ, ನಮ್ಮ ದೃಷ್ಟಿಕೋನಕ್ಕೂ ಭಗವಂತನ ದೃಷ್ಟಿಕೋನಕ್ಕೂ ಅಪಾರವಾದಂಥ ವ್ಯತ್ಯಾಸವಿದೆ. ಸರಿ, ಆವಾಗ ನೀವು ಶಾರೀರಿಕವಾಗಿ ನಿಮ್ಮನ್ನು ನಾವು ಶರೀರ ಅಂತ ತಿಳ್ಕೊಳ್ತಿದ್ವಿ, ಶರೀರಕ್ಕೆ ಸಂಬಂಧಪಟ್ಟ ವಸ್ತುಗಳು, ಹಣಗಳು ನಿಮ್ಮಲ್ಲಿ ಇತ್ತು. ಹಾಗೆ ಎದುಗಡೆಗಿರುವಂಥ ಶರೀರಧಾರಗಳಿಗೆ ಸಹಾಯವನ್ನು ಮಾಡುವುದೇ ನಾವು ಪರೋಪಕಾರ ಅಥವಾ ದಯಾಹೃದಯ ಅಂತ ತಿಳ್ಕೊಂಡಿದ್ವಿ. ಆದರೆ ಪರಮಾತ್ಮನ ವರ್ಷನ್ ಚೇಂಜ್ ಇದೆ.
ಹಾಗೆ ದಯಾಹೃದಯ ಅಂತದ್ದು ಏನು ಅಂತ ಹೇಳ್ತಾರೆ ಬಾಬಾ, ಪ್ರಪಂಚದಲ್ಲಿ ತಿಳುವಳಿಕೆ ಹೀನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಏನು ಹೇಳ್ತಾರೆ? ತಿಳುವಳಿಕೆ ಇಲ್ಲದೆ ಇರುವಂಥ ಮಕ್ಕಳು. ತಿಳುವಳಿಕೆ ಇಲ್ಲ ಅಂತಂದರೆ ಅವರಿಗೇನು ಬುದ್ಧಿ ಇಲ್ವಾ, ಜ್ಞಾನ ಇಲ್ವಾ, ಶಿಕ್ಷಣ ಇಲ್ವಾ ಹಿಡಿದು ಪ್ರಶ್ನೆ ಇರ್ತದೆ. ಅವರಿಗೆ ಜ್ಞಾನ ಇದೆ ಮಕ್ಕಳೇ, ಅವರ ಪಾತ್ರದ ಬಗ್ಗೆ ಗೊತ್ತಿದೆ, ವಿಷಯ ಗೊತ್ತಿದೆ, ಆದರೆ ಯಾವುದರ ಬಗ್ಗೆ ತಿಳುವಳಿಕೆ ಇಲ್ಲ. ಯಥಾರ್ಥ ತಂದೆ ಯಾರು, ಭಗವಂತ ಯಾರು, ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನಿಂದ ಆಸ್ತಿಯನ್ನು ಹೇಗೆ ಪಡ್ಕೊಳ್ಬೇಕು, ನಮ್ಮ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಹೇಳುವಂಥ ಈ ವಿಷಯ ಮತ್ತು ವಿಚಾರದ ಬಗ್ಗೆ 100% ಎಕ್ಯುರೇಟ್ ತಿಳುವಳಿಕೆ ಇಲ್ಲದೆ ಇರುವಂಥ ಆತ್ಮಗಳಿದ್ದಾರೆ. ಒಂದು ಗ್ರೂಪು ಶಿವಬಾಬನ ಬಗ್ಗೆ ಗೊತ್ತೇ ಇಲ್ಲದೆ ಇರುವಂಥ ಒಂದು ಗ್ರೂಪ್ ಇದೆ, ಅದು ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ನಾವು ಬೀಕೆಗಳು ಅಂತ ನಾವೇನು ಹೇಳ್ಕೊಳ್ತೀವಿ, ಬ್ರಹ್ಮಕುಮಾರ ಕುಮಾರಿಯರು ಅಂತ ಏನು ಹೇಳ್ಕೊಳ್ತೀವಿ, ನಮಗೆ ಭಗವಂತನ ಬಗ್ಗೆ ತಿಳುವಳಿಕೆ ಇದ್ದರೂ ಸಹ ಅವನನ್ನು ಯಥಾರ್ಥವಾಗಿ ಎಲ್ಲಿ, ಹೇಗೆ, ಯಾವ ರೂಪದಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು ಹೇಳುವಂಥ ಒಂದು ಸಂಪೂರ್ಣ ಜ್ಞಾನದ ಕಡಿಮೆತನ ಇದೆ. ಅದಕ್ಕಾಗಿ ನಿಮ್ಮ ಪುರುಷಾರ್ಥವನ್ನು, ಸೇವೆಯನ್ನು ಈಗ ಯಾವ ರೀತಿ ಪರಿವರ್ತನೆ ಮಾಡಬೇಕು, ಭಗವಂತನ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಹೇಗೆ ಕೊಡಿಸಬೇಕು, ಭಗವಂತನ ಪರಿಚಯವನ್ನು ಹೇಗೆ ಕೊಡಬೇಕು, ಭಗವಂತನ ಶಕ್ತಿಯನ್ನು ಅವರಿಗೆ ಕೊಡುವುದರ ಮೂಲಕ ಹೇಗೆ ಅವರ ಮೇಲೆ ದಯಾಭಾವನೆಯನ್ನು ನಾವು ನಿರ್ಮಾಣ ಮಾಡಬೇಕು ಹೇಳುವಂಥ ವಿಷಯವನ್ನು ಬಾಬಾ ಇವತ್ತು ಹೇಳ್ತಿದ್ದಾರೆ. ಹೇಗೆ ಕೊಡಬೇಕು, ಅದಕ್ಕೆ ಏನು ಯೋಗ್ಯತೆಗಳು ಬೇಕು, ಆ ಯೋಗ್ಯತೆಗಳು ಇನ್ನೀವರೆಗೆ ನಿಮ್ಮಲ್ಲಿ ಯಾಕೆ ಬಂದಿಲ್ಲ, ಆ ಯೋಗ್ಯತೆ ಬರದೇ ಇರೋದಕ್ಕೆ ಇರುವಂತಹ ಅಡೆತಡೆಗಳು ಏನು, ಅದಕ್ಕೆ ತಕ್ಕಾಗಿ ನಿಮ್ಮಲ್ಲಿರುವಂಥ ಕಡಿಮೆತನಗಳು ಏನು, ಅದರಿಂದ ಹೊರಗಡೆ ಬರುವಂಥ ಒಂದು ಉಪಾಯ, ವಿಧಿವಿಧಾನ, ಇದೆಲ್ಲವನ್ನು ಕೂಡ ಬಾಬಾ ಈ ಮುರಳಿಯಲ್ಲಿ ತಿಳಿಸಿದ್ದಾರೆ. ಹಾಗಿದ್ರೆ ವಾಸ್ತವಿಕವಾಗಿ ವರ್ತಮಾನ ಸಮಯದಲ್ಲಿ ಪ್ರಪಂಚದ ಸ್ಥಿತಿಗತಿಗಳು ಏನು, ಸ್ಥಿತಿಗತಿಯ ಆಧಾರದಲ್ಲಿ ಪರಮಾತ್ಮ ಮತ್ತು ಪರಮಾತ್ಮನ ಮಕ್ಕಳ ಜವಾಬ್ದಾರಿ, ಕರ್ತವ್ಯ, ಪಾತ್ರ ಏನು, ನಾನು ಯಾಕೆ ನಿಮಗೆ ಜನ್ಮವನ್ನು ಕೊಟ್ಟಿದ್ದೇನೆ, ಯಾಕೆ ಪಾಲನೆ ಕೊಡ್ತಾ ಇದ್ದೇನೆ, ಯಾವುದಕ್ಕೆ ನಾನು ಯೋಗ್ಯ ಮಾಡ್ತಾ ಇದ್ದೇನೆ, ನಾನು ನೀವು ಸೇರಿಬಿಟ್ಟು ಏನು ಕರ್ಮವನ್ನು ಮಾಡಬೇಕು ಹೇಳುವಂಥ ಒಂದು ಯಥಾರ್ಥತೆಯನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಭಗವಂತ ಇವತ್ತಿನ ಮುರಳಿಯಲ್ಲಿ ಮಾಡ್ತಾ ಇದ್ದಾರೆ. ಈ ವಿಷಯವನ್ನು ತಿಳಿಸುವ ಮೊದಲು ಬಾಬಾರವರು ಇಂಥ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಲವ್ಫುಲ್ और मर्सीफुल बाप दादा अपने समान बच्चों को देख रहे हैं. ಬಾಬನಿಗೆ ವಿಶ್ವದ ಮೇಲೆ ಪ್ರೀತಿ ಇದೆಯಂತೆ. ವಿಶ್ವದಲ್ಲಿರುವಂಥ ಎಲ್ಲ ಆತ್ಮರ ಮೇಲೆ, ಪಂಚತತ್ವಗಳ ಮೇಲೆ, ಎಲ್ಲ ಮೇಲೂ ಏನಿದೆ ಪ್ರೀತಿ ಇದೆಯಂತೆ, ಮತ್ತು ದಯೆನೂ ಕೂಡ ಇದೆಯಂತೆ. ಅದೇ ರೀತಿ ನೀವು ಮಕ್ಕಳು ಕೂಡ ವಿಶ್ವದ ಪ್ರತಿ, ನನ್ನ ಪರಿವಾರದವರ ಪ್ರತಿ ಅಲ್ಲ, ನಮ್ಮ ಕುಟುಂಬದವರು, ನಮ್ಮ ಧರ್ಮದವರು, ನಮ್ಮ ಸೆಂಟರ್ನವರು, ಅಲೌಕಿಕ ಪರಿವಾರದವರು ಅಲ್ಲ, ಅವರ ಸಹಿತ ಪೂರ್ತಿ ವಿಶ್ವದಲ್ಲಿರುವಂಥ ಸರ್ವರ ಜಡ ಮತ್ತು ಚೈತನ್ಯ ವಸ್ತು ವ್ಯಕ್ತಿ ವಿಷಯಗಳ ಪ್ರತಿ ದಯಾಭಾವನೆ ಇಟ್ಟುಕೊಂಡಂಥವರು ಮತ್ತು ಪ್ರೀತಿ ಇರುವಂಥವರು. ಆ ರೀತಿ ನಮ್ಮ ಮನೋಸ್ಥಿತಿಯನ್ನು ಇವತ್ತು ರೆಡಿ ಮಾಡಬೇಕಾಗಿದೆ. ಯಾಕೆ ದಯೆ ಬರುತ್ತೆ? ಯಾಕಂದರೆ ಯಥಾರ್ಥ ಜ್ಞಾನ ಇಲ್ಲದೇನೆ ಬಾಬನ ಮಕ್ಕಳು ಬಾಬಾ ಬಾಬಾ ರಕ್ಷಣೆ ಕೊಡು, ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡು, ದುಃಖದಿಂದ ದೂರ ಮಾಡು ಅಂತ ಬೇಡ್ತಾ ಇದ್ದಾರಂತೆ, ಕೂಗ್ತಾ ಇದ್ದಾರಂತೆ, ಒದ್ದಾಡ್ತಾ ಇದ್ದಾರಂತೆ, ಪರಿಶ್ರಮ ಪಡ್ತಾ ಇದ್ದಾರಂತೆ. ಶಿವಬಾಬಾ ಅಂತ ಅಮೃತ ವೇಳೆಯಲ್ಲೋ, ನುಮಾಶಾಮ ಯೋಗದಲ್ಲೋ, ಕರ್ಮಯೋಗದ ಸಮಯದಲ್ಲೋ, ಬೇರೆ ಬೇರೆ ಸಮಯದಲ್ಲಿ ಆಂತರಿಕವಾಗಿ ಹೊರಗಡೆಯಿಂದ ಕೂಗ್ತಾ ಇದ್ದಾರೆ. ಅವರ ಮೇಲೆ ಬಾಬನಿಗೆ ದಯೆ ಬರ್ತದೆ. ಇನ್ನು ಯಾರ ಮೇಲೆ ದಯೆ ಬರ್ತದೆ? ಭಗವಂತ ಯಾರು ಅಂತ ಗೊತ್ತಿಲ್ಲ. ಅವರೇನು ಮಾಡ್ತಿದ್ದಾರೆ? ಧರ್ಮಾತ್ಮಗಳ ರೂಪದಲ್ಲಿ, ದೇವಾತ್ಮರ ರೂಪದಲ್ಲಿ, ಸಾಧು ಸನ್ಯಾಸಿಗಳ ರೂಪದಲ್ಲಿ ಭಗವಂತನಿಂದ ಶಕ್ತಿ ಪಡ್ಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೌದು, ಬಾಬಾ ಹೇಳ್ತಾರೆ, ಮಕ್ಕಳು ನಿಮಗೆ ಸ್ಪಷ್ಟವಾದ ಜ್ಞಾನ ಇದೆ. ಯಾವುದೇ ಆತ್ಮರು
ಯಾರನ್ನು ಕುರಿತು ಅವರು ಕೂಗಿದರೂ ಕೂಡ, ಬೇಡಿದರೂ ಕೂಡ ಅವರ ಒಂದು ಇಷ್ಟಗಳನ್ನು ಪೂರ್ಣ ಮಾಡೋದು ಭಗವಂತನೇ ಹೊರತು ಯಾವುದೇ ಧರ್ಮಾತ್ಮ ಆಗಲಿ, ದೇವಾತ್ಮ ಆಗಲಿ, ಭೂತ ಪ್ರೇತಾತ್ಮನಾಗಲಿ, ಮನುಷ್ಯಾತ್ಮನಾಗಲಿ ಅವರ ಒಂದು ಮಾನಸಿಕವಾದಂತಹ ಹಸಿವನ್ನು, ಕ್ಷೋಭೆಯನ್ನು, ಆಹಾರವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಸ್ಪಷ್ಟವಾಗಿ ಗೊತ್ತು. ದೇವಾತ್ಮರಂತೂ ಯಾರನ್ನ ಪೂಜೆ ಮಾಡ್ತಾರೋ ಅವ್ರು ನೀವೇ ಅಲ್ವಾ? ನೀವೇ ಇನ್ನು ಬೇಡ್ತಾ ಇರಬೇಕಾದ್ರೆ ನೀವು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಧರ್ಮಾತ್ಮರು ಕೂಡ ಇಲ್ಲೇ ಇದ್ದಾರಲ್ಲ. ಹಾಗಿದ್ರೆ ಅವರ ಮನಸ್ಸಿಗೆ ಬೇಕಾಗಿರುವಂಥ ಆ ಒಂದು ಶಕ್ತಿಯನ್ನು ಏನು ಅವರು ಬೇರೆ ಬೇರೆ ರೂಪದಲ್ಲಿ, ಸ್ಥೂಲ ಸೂಕ್ಷ್ಮ ರೂಪದಲ್ಲಿ ಭಗವಂತನಿಗೆ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ಅಥವಾ ಅವರ ಒಂದು ಆ ಅಪ್ಲಿಕೇಶನ್ಗೆ ಇವತ್ತು ಅವರ ಮನೋಕಾಮನೆಗಳು ಏನು ಪೂರ್ಣವಾಗ್ತಾ ಇದ್ದಾವೆ. ಅದು ಜ್ಞಾನ ಮಾರ್ಗದ ವಿಷಯದಲ್ಲೂ ಇರಬಹುದು, ಭಕ್ತಿ ಮಾರ್ಗದಲ್ಲಿ ಭಕ್ತರ ಇಷ್ಟಗಳು ಕೂಡ ಇರಬಹುದು. ಅದು ಪೂರ್ಣ ಆಗ್ತಾ ಇರುವಂಥದ್ದು ಕೇವಲ ಶಿವಭಾವನಿಂದ ಮಾತ್ರ. ಆದರೆ ನಾನೊಬ್ಬನೇ ಏನು ಮಾಡಲಿಕ್ಕಾಗಲ್ಲ, ನೀವು ನನ್ನ ಜೊತೆಯಲ್ಲಿ ಇರಬೇಕು. ನಾನು ನಿಮ್ಮ ಮೂಲಕ ಈಶ್ವರಿಯ ಪರಿವಾರದವರು ಮತ್ತು ಬೇರೆ ಎಲ್ಲ ಆತ್ಮಗಳ ಇಷ್ಟಗಳನ್ನು ನಾನು ಪೂರ್ಣ ಮಾಡ್ತಾ ಇದ್ದೇನೆ. ಅರಿವಿರಬೇಕು. ಭಗವಂತನ ಪ್ರತಿ ಯಾರ್ಯಾರು ಏನೇನು ಬೇಡ್ತಾ ಇದ್ದಾರೋ, ಬೇರೆ ಬೇರೆ ಸ್ವರೂಪದಲ್ಲಿ, ಬೇರೆ ಬೇರೆ ಭಾವನೆಯಲ್ಲಿ, ಬೇರೆ ಬೇರೆ ಸಮಯದಲ್ಲಿ ಅವರೆಲ್ಲ ಇಷ್ಟವನ್ನು ನಾನು ಪೂರ್ಣ ಮಾಡಬೇಕಾದಂಥ ಸಮಯ, ಸಂದರ್ಭ, ವಾಯುಮಂಡಲ, ವಾತಾವರಣ ಅವಶ್ಯಕತೆ ಇವತ್ತು ಬಂದಿದೆ. ಆದರೆ ನಾನು ಸರಿಸಮಾನವಾಗಿ ಕೊಡಲಿಕ್ಕೆ ನನಗೆ ಅದಕ್ಕೆ ತಕ್ಕ ಹಾಗೆ ಸಾಧನಗಳು ಬೇಕಲ್ವಾ? ನಿಮ್ಮ ಮನೇಲಿ ಒಂದು 5 ಜನ ಊಟಕ್ಕೆ ಬರ್ತಾರೆ ಅಂತಂದ್ರೆ ಸಣ್ಣ ಪಾತ್ರೆ ಇದ್ದರೆ ಸಾಕು. 50 ಜನ ಅಂತಂದ್ರೆ 1 ಬಕೆಟ್ ಇದ್ದರೆ ಸಾಕು ಆತ್ಮೀಯರೇ. 5,000 ಜನ ಅಂತಂದ್ರೆ ಅಷ್ಟು ದೊಡ್ಡ ಪಾತ್ರೆಗಳು, ಸ್ಟೋವ್ಗಳು, ಅಷ್ಟು ಬಕೆಟ್ಗಳು, ಅಷ್ಟು ಜನಗಳು ಬೇಕಲ್ಲ. ವಿಶ್ವದಾದ್ಯಂತ ಜನ ಕೂಗ್ತಾ ಇದ್ದಾರೆ, ಅವರಿಗೆ ಈಶ್ವರಿ ಭೋಜನವನ್ನು ಕೊಡಬೇಕು ಅಂತಂದರೆ ಮಕ್ಕಳೇ ಭೋಜನ ರೆಡಿ ಇದೆ. ಭೋಜನ ರೆಡಿ ಮಾಡಲಿಕ್ಕೆ ಪಾತ್ರೆ, ಸ್ಟೋವ್, ಗ್ರಾಸರಿ ತರಬೇಕು, ಐಟಮ್ ತರಬೇಕು, ಅದರದ್ದೇನು ಅವಶ್ಯಕತೆ ಇಲ್ಲ, ರೆಡಿ ಇದೆ. ಆದರೆ ಕೊಡಲಿಕ್ಕೆ ಒಂದು ಸಾಧನ ಬೇಕಲ್ಲ. ಆ ಸಾಧನನೂ ಕೂಡ ಕೊಡ್ಲಿಕ್ಕೆ ರೆಡಿ ಆಗಬೇಕಲ್ಲ. ಆ ಸಾಧನ ಸ್ವಚ್ಛವಾಗಿರಬೇಕಲ್ಲ. ಎಷ್ಟೇ ಒಳ್ಳೆಯ ಅಡಿಗೆ ಆದರೂ ಕೂಡ ಮಲಿನವಾಗಿರುವಂಥ ಸಾಧನದಲ್ಲಿ ಹಾಕಿದ ತಕ್ಷಣದಲ್ಲಿ ಆ ಹಾಕಿರುವಂಥ ವಸ್ತು ಏನಾಗ್ತದೆ, ಮಲಿನವಾಗಿಬಿಡ್ತದೆ. ಅವಾಗ ತಲುಪಬೇಕಾದಾಗ ಯಾವ ಒಂದು ಶಕ್ತಿಯುತವಾದಂಥ ಆಹಾರ, ರುಚಿಕರವಾದಂಥ ಆಹಾರ ತಲುಪಬೇಕು ಅಂತ ತಲುಪೋದಿಲ್ಲ. ಅದಕ್ಕಾಗಿ ತಂದೆಯ ಸಮಾನ ವಿಶ್ವದ ಪ್ರತಿ ದಯಾಹೃದಯ ಆಗಿರುವಂತಹ ಆತ್ಮಗಳು, ವಿಶ್ವದ ಆತ್ಮರಿಗೆ ಏನೋ ಒಂದು ಕೊಡಬೇಕು, ಅವರ ಕೂಗಿಗೆ ಪರಿಹಾರವನ್ನು ಕೊಡಬೇಕು, ಅವರ ಕಾಯಿಲೆ ಸಮಸ್ಯೆಗಳಿಗೆ ನಾವು ಒಂದು ಸಹಯೋಗವನ್ನು ಕೊಡಬೇಕು ಹೇಳುವಂಥ ಆಸೆ ಇಟ್ಕೊಂಡಿರುವಂಥ ಆತ್ಮಗಳು, ಜೊತೆಯಲ್ಲಿ ಸ್ವಯಂನ ಪ್ರತಿ ಬೇಹದ್ದಿನ ವೈರಾಗ್ಯ. ನನಗೇನು ಬೇಡ ಬಾಬಾ, ಜನರಿಗೂ ಕೊಡು, ನನಗೋದನ್ನು ಬೇಕು ಬಾಬಾ, ನಾನು ರಾಜಯೋಗವನ್ನು ಮಾಡ್ತೇನೆ. ಯಾಕೆ ಮಗು? ಬಾಬಾ ನನ್ನೊಂದು 800 ಕಾರಿದೆ, 15 ವರ್ಷ ಆಗಿಬಿಟ್ಟಿದೆ, ನನಗೊಂದು ಹೊಸ ಕಾರ್ ಬೇಕು, ಅದಕ್ಕೆ ಯೋಗ ಮಾಡೋದು. ಇದಕ್ಕೆ ದಯಾಹೃದಯ ಅಂತ ಹೇಳ್ತಾರ? ಹಳೆ ಮನೆ ಆಗಿಬಿಟ್ಟಿದೆ, ಹೊಸ ಅಪಾರ್ಟ್ಮೆಂಟ್ ಬೇಕು, ಇದಕ್ಕೆ ದಯಾಹೃದಯ ಅಂತ ಹೇಳ್ತಾರ? ಇಲ್ಲ ತಾನೇ. ದಯಾಹೃದಯ ಅಂತಂದ್ರೇನು? ವಿಶ್ವದಲ್ಲಿರುವಂಥ ಸರ್ವ ಆತ್ಮರಿಗೆ ಕೊಡಲಿಕ್ಕೆ, ಶರೀರಕ್ಕಲ್ಲ. ಇದನ್ನು ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಯಾರಿಗೋ ಕಾಯಿಲೆ ಗುಣ ಆಗಲಿ, ಅವರಿಗೆ ಶಿಕ್ಷಣ ಸಿಗಲಿ, ಅವರಿಗೆ ಆಹಾರ ಸಿಗಲಿ, ಇದು ಶರೀರಕ್ಕಾಯ್ತಲ್ವ ಮಕ್ಕಳೇ? ಅದರ ಬದಲು ಇವತ್ತು ಬಾಬಾ ಸ್ಪಷ್ಟವಾಗಿ ಹೇಳಿದಲ್ವಾ, ನಾನು ಆತ್ಮಕ್ಕೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಬಂದಿದ್ದೇನೆ ಹೊರತು ಶರೀರದ ಕಾಯಿಲೆ ಗುಣ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ಅವಾಗ ಯಾರೇ ನಿಮಗೆ ರಿಕ್ವೆಸ್ಟನ್ನು ಮಾಡಿದ್ರು ಕೂಡ ನೀವೇನು ಮಾಡಬೇಕು? ಬಾಬಾ ಆತ್ಮನಿಗೆ ಕಲ್ಯಾಣವಾಗಲಿ, ಆತ್ಮಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಆತ್ಮೀಯರೇ, ಶರೀರಕ್ಕಲ್ಲ. ಇದು ಸ್ಪಷ್ಟತೆ ಇರಲಿ. ಅವರು ಬೇಡುವಂಥದ್ದು ಏನೇ ಬೇಡಿದ್ರು ಕೂಡ ನೀವೇನು ಮಾಡಬೇಕಾಗ್ತದೆ ನೋಡಿ. ಹಲ್ಲು ನೋವು ಅಂತ ಹೇಳಿದ್ರೆ ಕೈಗೆ ಇಂಜೆಕ್ಷನ್ ಕೊಡ್ತಾರೆ, ತಲೆನೋವು ಅಂತಂದರೆ ಕೈಗೆ ಇಂಜೆಕ್ಷನ್ ಕೊಡ್ತಾರೆ, ಮೆದುಳಿಗೆ ಕೊಡೋದಿಲ್ಲ ಅಲ್ವಾ? ಅದಕ್ಕಾಗಿ ಸಮಸ್ಯೆ ಇರೋದು ಆತ್ಮನಲ್ಲಿ. ಅದಕ್ಕಾಗಿ ಆತ್ಮಕ್ಕೆ ಆ ನೋವನ್ನು ಸಹಿಸುವಂಥ ಶಕ್ತಿಯನ್ನು ನಾವು ಕೊಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ನೀವು ಕೇವಲ ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಭಾವನೆ ಇಟ್ಕೊಂಡಾಗೋದಿಲ್ಲ.
ವಿಶ್ವದ ಪ್ರತಿ ಆ ದಯಾಭಾವನೆಯನ್ನು ಇಟ್ಕೊಂಡು ನಿಮ್ಮ ಮನಸ್ಸನ್ನ, ಸಮಯವನ್ನ, ಸಂಕಲ್ಪವನ್ನ ಭಗವಂತನ ಕೈಯಲ್ಲಿ ಕೊಡಬೇಕು. ಆವಾಗ ನಿಮ್ಮ ಮೂಲಕ ನಾನು ಅವರಿಗೆ ಶಕ್ತಿಯನ್ನು ಕೊಡ್ತೇನೆ. ಆ ಮನಸ್ಸು ಕೊಡುವಂಥ ಸಮಯದಲ್ಲಿ ಬಾಬನ ಹತ್ರ ಮಾತಾಡ್ತಾ ಇರೋದು, ಮನನ ಮಾಡ್ತಾ ಇರೋದು, ಸೇವೆ ವಿಚಾರವನ್ನು ಹೇಳ್ತಾ ಇರೋದು ಮಾಡಿದ್ರೆ ಬಾಬಾ ಹೇಗೆ ಅಡುಗೆ ಕೊಡ್ಲಿಕ್ಕಾಗತ್ತೆ ಹೇಳಿ, ಹೇಗೆ ಆಹಾರ ಕೊಡ್ಲಿಕ್ಕಾಗತ್ತೆ? ನೀವು ಊಟ ಮಾಡಬೇಕಾದ್ರೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ರೆ ನಿಮ್ಮ ಬಾಯಲ್ಲಿರುವಂಥ ಆಹಾರ ಒಳಗಡೆ ಹೋಗುತ್ತಾ? ರುಚಿ ಅನುಭವ ಆಗತ್ತಾ? ನೀವು ಊಟಕ್ಕಂತ ಬಡಿಸ್ಲಿಕ್ಕೆ ಹೋಗಿದ್ದೀರಾ, ಬಕೆಟಲ್ಲಿ ಊಟ ಇದೆ, ಎದುರುಗಡೆ ಯಾರೋ ಒಬ್ಬರ ಹತ್ರ ಪರಿಚಯದವ್ರು ಸಿಕ್ಕಿದ್ರು ಅಂತ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಎದುರುಗಡೆ ಬೊಬ್ಬೆ ಹೊಡಿತಾ ಇದ್ದಾರೆ ಊಟ ಇಲ್ಲ ಅಂತಬಿಟ್ಟು ಅವ್ರ ಕಥೆ ಏನು? ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಪಾತ್ರ ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಇವತ್ತು ಪ್ರಪಂಚದಲ್ಲಿರುವಂಥ ಸರ್ವ ಆತ್ಮರ ಕೂಗು ನಿಮಗೆ ಕೇಳ್ತಾ ಇಲ್ವಾ? ಅವರ ಮೇಲೆ ದಯಾ ಬರ್ತಾ ಇಲ್ವಾ? ಯಾಕಂದರೆ ಆ ದಯೆ ಬರಬೇಕಾಗಿರೋದು ನಿಮ್ಮಿಂದ ಮಾತ್ರ. ಯಾಕಂದರೆ ಕೊಡಲಿಕ್ಕೆ ನಿಮಿತ್ತ ನೀವು ಮಾತ್ರ. ಅದಕ್ಕಾಗಿ ಮಾಸ್ಟರ್ ದಯಾ ಹೃದಯಿಗಳಾಗಿ ಭಗವಂತನ ಶಕ್ತಿಯನ್ನು ಅವರಿಗೆ ಕೊಡಲಿಕ್ಕೆ ಏನು ಮಾಡಬೇಕು? ನೀವು ನಿಮಿತ್ತರಾಗಬೇಕು. ಬಾಬಾ ಹೇಳ್ತಾರೆ, ಇದರಲ್ಲಿ ಕೆಲವರು ಸ್ವಂತ ಮಕ್ಕಳು ಇದ್ದಾರೆ, ಮಲತಾಯಿ ಮಕ್ಕಳು ಕೂಡ ಇದ್ದಾರಂತೆ. ಸ್ವಂತ ಮಕ್ಕಳು ಅಂತಂದ್ರೆ ಯಾರು? ನಮಗೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ನಮಗೆ ಬೇಕಾದವ್ರು ಇರ್ತಾರೆ, ಅವರಿಗೆ ಮಾತ್ರ ನಾವು ಕೊಡ್ತಾ ಇರ್ತೀವಿ. ಅದು ಈಶ್ವರಿ ಪರಿವಾರದವರಿಗಾಗಲಿ, ನಮ್ಮ ಜಾತಿಯವರಿಗಾಗಲಿ, ನಮ್ಮ ಧರ್ಮದವರಿಗಾಗಲಿ, ಅಣ್ಣವರೇ ನಾವು ಮುಸ್ಲಿಮ್ರಿಗೆ ಕೊಡೋದಿಲ್ಲ. ಯಾಕೆ? ಅವರು ತುಂಬ ಯುದ್ಧ ಎಲ್ಲ ಮಾಡ್ತಾರೆ, ಅವ್ರಿಗೆ ನಾವು ಕೊಡೋದಿಲ್ಲ. ನಾವು ಪಾಕಿಸ್ತಾನದವ್ರಿಗೆ ಕೊಡೋದಿಲ್ಲ. ಪಕ್ಕದ ಮದುವೆ ಜಗಳ ಮಾಡ್ತಾರೆ ಜಮೀನಿನ ಬಗ್ಗೆ, ಅವ್ರಿಗೆ ನಾವು ಕೊಡೋದಿಲ್ಲ. ಹಾಗೆ ಮಾಡಬಾರದು. ಯಾರೇ ಇದ್ದೂ ಕೂಡ ನಿಮ್ಮಲ್ಲಿ ಭಿನ್ನತೆ ಹೇಳುವುದು ಬರಬಾರದು. ಒಂದು. ಇನ್ನೊಂದು, ಬಾಬನನ್ನು ಅರಿತುಕೊಂಡಿರುವಂಥ ಸ್ವಂತ ಮಕ್ಕಳು, ಬಾಬನನ್ನು ಅರಿದೇ ಇರುವಂಥ ಇನ್ನೊಬ್ಬರು ಮಕ್ಕಳು. ಇನ್ನು ಕೆಲವೊಂದು ಸಲ ಬಾಬನ ಮಕ್ಕಳಾಗೂ ಕೂಡ ಬಾಬನ ಹೆಸರನ್ನ ಹಾಳು ಮಾಡ್ತಾ ಇರ್ತಾರೆ, ಅಂಥ ಮಕ್ಕಳು ಕೂಡ ಇರಬಹುದು. ಎಂಥವರೇ ಇಲ್ಲಿ ಮಕ್ಕಳೇ, ಎಲ್ಲರ ಮೇಲೂ ದಯಾಭಾವನೆಯನ್ನು ಇಟ್ಕೊಳ್ಳಿ. ಪ್ರತಿಯೊಂದು ಆತ್ಮದ ಪ್ರತಿ ನಿಮ್ಮ ವಿಚಾರಗಳು ಯಾವಾಗಲೂ ಕೂಡ ಚೆನ್ನಾಗಿರಲಿ. ಯಾವಾಗ ಈ ದಯೆ ನಿಮ್ಮಲ್ಲಿ ಬರುತ್ತೋ, ನೀವು ವಿಶ್ವಕ್ಕೆ ಆ ಶಕ್ತಿಯನ್ನು ಕೊಡಲಿಕ್ಕೆ ಆರಂಭ ಮಾಡ್ತಿರೋ, ಆಟೋಮೇಟಿಕಲಿ ಬೇರೆ ಎಲ್ಲ ಕರ್ಮದಿಂದ, ವ್ಯಕ್ತಿಗಳಿಂದ, ವಿಷಯಗಳಿಂದ, ಜ್ಞಾನದಿಂದ ನಿಮ್ಮ ಮನಸ್ಸು ಹೊರಗಡೆ ಬಂದುಬಿಡ್ತದೆ. ಯಾಕಂದರೆ ಈ ಕರ್ಮದಲ್ಲಿ ಅಷ್ಟು ನಿಮಗೆ ಖುಷಿ ಸಿಕ್ಕಿದಾಗ ಬೇಹದಿನ ವೈರಾಗ್ಯ ಬಂದುಬಿಡ್ತದೆ. ನಮ್ಮದು ವೈರಾಗ್ಯ ಸ್ವಲ್ಪ ಸಮಯಕ್ಕೋಸ್ಕರ ಇರ್ತದೆ. ಯಾವಾಗ? ಬಟ್ಟೆಯಲ್ಲಿ ಕೂತ್ಕೊಂಡಾಗ ಆರಾಮಾಗಿ ಕೂತ್ಕೊಂಡಿರ್ತೀವಿ, ಅವಾಗ ಚೆನ್ನಾಗಿ ಅನುಭವ ಆಗ್ತಾ ಇರ್ತದೆ. ಮೌಂಟ್ ಅಬುಗೆ ಹೋದಾಗ ಚೆನ್ನಾಗಿ ಆಗ್ತಾ ಇರ್ತದೆ, ಅಮೃತ ವೇಳೆಯಲ್ಲಿದ್ದಾಗ ಆಗ್ತದೆ. ಕೆಲವೊಂದು ಸಮಯದಲ್ಲಿ ಮಾತ್ರ ವೈರಾಗ್ಯ ಬಂದುಬಿಡ್ತದೆ, ಬೇರೆ ಸಮಯದಲ್ಲಿ ವೈರಾಗ್ಯ ಬರೋದೇ ಇಲ್ಲ. ಈ ರೀತಿ ಆಗಬಾರದು. ಸೆಂಟರ್ನಲ್ಲಿದ್ದಾಗ ಹೌದಪ್ಪ ಚೆನ್ನಾಗಿ ಅನುಭವ ಆಗ್ತಾ ಇದೆ, ನನಗೆ ಅರ್ಥ ಆಯ್ತು, ಇನ್ಮೇಲೆ ಹೀಗೇ ಮಾಡ್ತೀನಿ ಅಂತ ದೃಢ ಸಂಕಲ್ಪ ಮಾಡಿ ಮನೆಗೆ ಬಂದುಬಿಡೋದು. ಮತ್ತು ವಾಪಸ್ ಅಮೃತ ವೇಳೆಯಲ್ಲಿ ಚೆನ್ನಾಗಿ ನಿದ್ರೆ ಮಾಡೋದು. ಮತ್ತು ವಾಪಸ್ ಸ್ಥೂಲ ಹಣದ ಬಗ್ಗೆನೇ ಗಮನ ಕೊಡೋದು. ನನ್ನ ಮಕ್ಕಳಿಗೆ ಮಾಡಬೇಕು, ಮೊಮ್ಮಗಳಿಗೆ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಜಮೀನು ಮಾಡಬೇಕು. ಮತ್ತು ವಾಪಸ್ ಹೇಗಿದೆ ಮಗಳೇ ಮೊದಲಿನಾಗೇನೆ. ಅದು ಬಾಬಾ ಹೇಳ್ತಾರೆ, ಕ್ಷಣಿಕ ಸ್ವಲ್ಪ ಸಮಯದ ವಾತಾವರಣದ ಅನುಸಾರದಲ್ಲಿ ಬರುವಂಥ ವೈರಾಗ್ಯ. ಕೆಲವರಿಗೆ ಏನಾಗ್ತದೆ, ಹಾಸ್ಪಿಟ್ಲಲ್ಲಿ ಇದ್ದಾಗ ವೈರಾಗ್ಯ ಬರ್ತದೆ. ಯಾಕಂದ್ರೆ ಅಲ್ಲಿ ಬೇಕಾಗಿರೋ ಆಹಾರ ಕೊಡೋದೇ ಇಲ್ಲ, ತಗೊಳ್ಳುವಂಥ ಆಪ್ಷನ್ನೇ ಇರೋದಿಲ್ಲ. ICUನಲ್ಲಿದ್ದಾಗ ಅವ್ರು ಕೊಟ್ಟಿದ್ದಾರೆ ಅಂತ ತಿನ್ನಬೇಕಲ್ಲ. ಕಾಫಿ ಟೀ ಕೇಳಿದ್ರು ಕೂಡ ಡಾಕ್ಟರ್ ಕೊಡೋದೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಟೆಂಪ್ರರಿ ವೈರಾಗ್ಯ, ಹೊರಗಡೆ ಮಾತ್ರ ವೈರಾಗ್ಯ. ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ, ಈ ಪ್ರಕೃತಿ ಚಿಕಿತ್ಸೆಗಂತ ಹೋಗ್ತಾರೆ. ಅಲ್ಲಿ ಇರುವವರೆಗೂ ಕೂಡ ಏನಾಗ್ತದೆ ಅಂತಂದರೆ, ಹೌದಣ್ಣವ್ರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು, ಉಪವಾಸ ಇತ್ತು, 5 kg ಕಡಿಮೆ ಆಗಿಬಿಟ್ಟೆ, ಜ್ಯೂಸ್ ಗೀಸ್ ಎಲ್ಲ ಚೆನ್ನಾಗಿತ್ತು ಅಂತ 5-6 ದಿವಸ ಹೇಳ್ತಾರೆ. ಮತ್ತು 10-15 ದಿವಸ ಆದಮೇಲೆ ಚೆನ್ನಾಗಿ ತಿಂತಾ ಇರ್ತಾರೆ. ಅವಾಗೇನಾಯಿತು? ಇದು ಸ್ವಲ್ಪ ಸಮಯದ ವೈರಾಗ್ಯ ಆಯ್ತೇ ಹೊರತು ಮಾನಸಿಕವಾದ ಒಳಗಡೆಯ ವೈರಾಗ್ಯ ಅಲ್ಲ. ಅದಕ್ಕಾಗಿ ಇಂದ್ರಿಯ ಸುಖದ ಬಗ್ಗೆ ಆಸಕ್ತಿ, ಆಸೆ ಇದ್ದರೆ ಇದು ಟೆಂಪರರಿ ತೋರಿಕೆಯ ಡಾಂಬಿಕತನದ ನಾಟಕೀಯ ವೈರಾಗ್ಯನೇ ಹೊರತು ಸತ್ಯವಾದ ವೈರಾಗ್ಯ ಅಲ್ಲ. ಇನ್ನು ಕೆಲವೊಂದ್ಸಲ ನಮ್ಗೆ ವೈರಾಗ್ಯ ಬರ್ತದೆ ಯಾವಾಗ ಗೊತ್ತಾ? ಚೆನ್ನಾಗಿರೋ ಸಮಸ್ಯೆಗಳು, ತೊಂದರೆಗಳು, ವಿಘ್ನಗಳು ಬಂದ್ಬಿಡ್ಬೇಕು. ಆವಾಗ ಅಮೃತ ವೇಳೆಯಲ್ಲಿ ಎದ್ದು ಕೂತ್ಕೊಂಡ್ಬಿಡ್ತೀವಿ. ಯಾಕೆ ಹೇಳಿ? ಸಮಸ್ಯೆ ಪರಿಹಾರ ಆಗಬೇಕಲ್ಲ. ಆ ಸಮಸ್ಯೆಯ ಬಗ್ಗೆ, ವಿಷಯದ ಬಗ್ಗೆ ನಮ್ಮದು ಅಮೃತ ವೇಳೆ ಇರ್ತದೆ ಹೊರತು ವಿಶ್ವ ಕಲ್ಯಾಣದ ಪ್ರತಿ ನಮ್ಮ ಯೋಗ ಇರೋದಿಲ್ಲ.
ಇದಕ್ಕೂ ಬಾಬಾ ಹೇಳ್ತಾರೆ, ಇದು ಯಾವುದು ಕೂಡ ಬೇಹದ್ದಿನ ವೈರಾಗ್ಯ ಅಲ್ಲ. ಬೇಹದ್ದಿನ ವೈರಾಗ್ಯ ಅಂತಂದರೆ ನನಗೆ ಯಾವುದು ಕೂಡ ಬೇಡ, ಏಕ್ ಬಾಪ್ ದೂಸರಾ ನ ಕೋಯಿ, ಸದಾ ನನ್ನ ಜೀವನ, ನನ್ನ ಸಾಧನ, ನನ್ನ ಸಮಯ ಈಶ್ವರಿಯ ಕಾರ್ಯಕ್ಕೆ ಮಾತ್ರ ಮೀಸಲು ಹೇಳುವಂಥ ಒಂದು ಭಾವನೆಯಲ್ಲಿ ಇರುವಂಥವರು. ಹಾಗಿದ್ರೆ ಈ ದಯಾರದಿಗಳಾಗಬೇಕು, ಬೇಹದ್ದಿನ ವೃತ್ತಿ ನಿಮ್ಮಲ್ಲಿ ಬರಬೇಕು ಅಂತಂದರೆ ಮೊದಲನೇದಾಗಿ ಅವರ ಬಗ್ಗೆ ಏನಿರಬೇಕು, ದಯೆಯನ್ನು ತೋರಿಸ್ಬೇಕು. ಯಾರ ಬಗ್ಗೆ? ನಿಮ್ಮ ಬಗ್ಗೆ, ನಿಮ್ಮ ಪುರುಷಾರ್ಥದ ಬಗ್ಗೆ, ನಿಮ್ಮ ಕಡಿಮೆತನವನ್ನು ತೆಗೆದುಹಾಕುವುದರ ಬಗ್ಗೆ, ಈಶ್ವರಿಯ ಪರಿವಾರದವರ ಪ್ರತಿ, ವಿಶ್ವದ ಸರ್ವರ ಪ್ರತಿ ದಯೆ ಇರಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕು ಅನ್ನೋದು ಬಾಬಾ ಕೇಳ್ತಿದ್ದಾರೆ. ಹೇಳ್ತಾರೆ, ನನ್ನ ಮಕ್ಕಳು ತುಂಬ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಹೌದಾ ಬಾಬಾ? ಯಾವುದರಲ್ಲಿ? ಪಾಯಿಂಟ್ ಸ್ವರೂಪದಲ್ಲಿ ತುಂಬ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಯಾವ ಪಾಯಿಂಟು? ಬಾಬಾರವರು ಮೊದಲೇ ಹೇಳಿರುವಂಥ ಒಂದೊಂದು ಪಾಯಿಂಟನ್ನು ಗಂಟೆಗಟ್ಟಲೆ ವರ್ಣನೆ ಮಾಡಲಿಕ್ಕೆ, ಬೇರೆಯವ್ರ ಜ್ಞಾನ ಹೇಳಲಿಕ್ಕೆ ಒಳ್ಳೆ ಸ್ವರೂಪರಾಗಿದ್ದಾರೆ. ಬೇರೆಯವರಿಗೆ ವಿಷಯವನ್ನು ತಿಳಿಸ್ಲಿಕ್ಕೆ, ಅನುಭವಗಳನ್ನು ಹೇಳಲಿಕ್ಕೆ, ವರ್ಣನೆಯನ್ನು ಮಾಡಲಿಕ್ಕೆ, ಕಥೆಯನ್ನು ಹೇಳಲಿಕ್ಕೆ, ಉದಾಹರಣೆಯನ್ನು ಕೊಡಲಿಕ್ಕೆ, ಗಂಟೆಗಟ್ಟಲೆ ಭಾಷಣ ಮಾಡಲಿಕ್ಕೆ ಏನು ಮಾಡಿದ್ದಾರೆ? ಅವರ ಭಾಷಣ, ಇವ್ರ ಭಾಷಣ, ಇವ್ರ ವಿಷಯವನ್ನೆಲ್ಲ ಕೇಳಿಬಿಟ್ಟು ಭಾಷಣ ಕೊಡಲಿಕ್ಕೆ ಬೇಕಾದಷ್ಟು ಬುದ್ಧಿವಂತರಾಗಿದ್ದಾರೆ. ಆದರೆ ಪಾಯಿಂಟ್ ಸ್ವರೂಪರಾಗಿಲ್ಲ. ಅಯ್ಯೋ, ಈಗ ಪಾಯಿಂಟ್ ಸ್ವರೂಪ ಆಗಿದ್ದೀರಿ ಅಂತ ಹೇಳ್ತೀರಿ, ಈಗ ನೋಡಿದ್ರೆ ಪಾಯಿಂಟ್ ಸ್ವರೂಪ ಆಗಿಲ್ಲ ಅಂತ ಹೇಳ್ತೀರಿ. ಏನದು? ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಬಾಬಾರವರ ಮುರಳಿಗಳ ಪಾಯಿಂಟ್ಗಳನ್ನು ಬೇರೆಯವರು ತಿಳಿಸ್ಲಿಕ್ಕೆ ಪಾಯಿಂಟ್ ಸ್ವರೂಪರಾಗಿದೆ. ಯಾವುದೆಲ್ಲ ಪಾಯಿಂಟ್ ಸ್ವರೂಪರಾಗಿಲ್ಲ? ನನ್ನಲ್ಲಿ ಈ ಕಡಿಮೆತನ ಇದೆ, ಇದನ್ನು ನಾನು ಸರಿ ಮಾಡಿಕೊಳ್ಬೇಕು, ಅದರಲ್ಲಿ ಪಾಯಿಂಟ್ ಸ್ವರೂಪರಾಗಿಲ್ಲ. ತಮ್ಮ ಬಲಹೀನತೆಯನ್ನು ಗುರುತಿಸೋದ್ರಲ್ಲಿ, ಮತ್ತು ಏನು ಬಾಬಾರವರ ಜ್ಞಾನದ ಪಾಯಿಂಟ್ಗಳಿದ್ದಾವೆ ಅದರ ಸ್ವರೂಪದಲ್ಲಿ ಸ್ಥಿತರಾಗೋದಲ್ಲಿ, ವಿಶ್ವ ಕಲ್ಯಾಣಕಾರಿ ಆಗಬೇಕು, ಅಶರೀರಿ ಆಗಬೇಕು, ಅದರಲ್ಲಿ ಆ ಸ್ವರೂಪದಲ್ಲಿ ಸ್ಥಿತರಾಗೋದಲ್ಲಿ ಆಗಿಲ್ಲ. ಹೀಗೆ ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆಯನ್ನು ಕೊಡ್ತಾರೆ. ಏನದು? ಯಾರೋ ಒಬ್ರು ನಿಮ್ಮ ಎದುರುಗಡೆ ಸುಳ್ಳು ಹೇಳ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ಎದುರುಗಡೆ ತಪ್ಪು ಮಾಡಿದ್ರು, ಶ್ರೀಮತದ ವಿರುದ್ಧವಾದ ಕರ್ಮವನ್ನು ಮಾಡಿದ್ರು, ಅವನಿಗೆ ಸಿಟ್ಟು ಬಂದ್ಬಿಡ್ತದೆ. ಸರಿ, ಅವರು ತಪ್ಪನ್ನು ಮಾಡಿದ್ರು, ಸರಿ, ನೀವು ಮಾಡಿದ ಸರಿನಾ? ನಿಮಗೆ ಬಾಬಾ ಸಿಟ್ಟು ಮಾಡು ಅಂತ ಹೇಳಿದಾರಾ? ಮತ್ತೇನು ಮಾಡಬೇಕು? ಅವ್ರ ತಪ್ಪನ್ನು ನಾವು ಹೇಳೋದು ಬೇಡವಾ? ಅವ್ರಿಗೆ ತಿಳಿಸೋದು ಬೇಡವಾ? ಅವರನ್ನು ಮುಂದುವರಿಸೋದು ಬೇಡವಾ? ಅವ್ರ ಕಡಿಮೆತನವನ್ನು ನಾವು ಅವರಿಗೆ ಇನ್ಫಾರ್ಮ್ ಮಾಡಬೇಕೋ ಬೇಡವೋ? ಏನು ಮಾಡಬೇಕು? ಮಗು ಅದನ್ನು ತಿಳಿಸು. ಅವರು ಮಾತನ್ನು ಕೇಳಲಿಲ್ಲ ಅಂತಂದರೆ ಅವರ ಬಗ್ಗೆ ದಯೆ ಇರಲಿ, ಸೂಕ್ಷ್ಮ ರೂಪದಲ್ಲಿ ತಿಳಿಸು. ಬಾಬನಿಗೆ ವಿಷಯವನ್ನು ತಿಳಿಸು, ಬಾಬಾ ಇವರಲ್ಲಿ ಹೀಗೀಗೆ ಆಗ್ತಾ ಇದೆ ಅಂತ ತಿಳಿಸಿ ಹೊರತು, ಓಕೆ ಅವರು ತಪ್ಪನ್ನು ಮಾಡಿದ್ರು, ಅವರು ಸುಳ್ಳನ್ನು ಹೇಳಿದ್ರು, ಸರಿ, ಅವ್ರು ವಿಕರ್ಮ ಮಾಡಿದ್ರಲ್ವ, ನೀನು ಸಿಟ್ಟು ಮಾಡಿದೆಯಲ್ಲ, ನೀನು ಮಾಡಿ ಸರಿನಾ? ನೀನೂ ತಪ್ಪು ಮಾಡಿದೆ, ಅವನೂ ತಪ್ಪು ಮಾಡು. ಅವರು ಅದನ್ನು ಮಾಡಿದಾಗ ನೀವು ಬಿಂದು ಆಗಬೇಕಿತ್ತಲ್ಲ, ಶಾಂತ ಸ್ವರೂಪದಲ್ಲಿ ಇರಬೇಕಿತ್ತಲ್ಲ, ಸಹನಾಮೂರ್ತಿ ಆಗಿರಬೇಕಿತ್ತಲ್ಲ, ಶುಭ ಭಾವನೆಯನ್ನು ಕೊಡಬೇಕಿತ್ತಲ್ಲ, ನೀನು ಸ್ಥಿತಿ ಡಿಸ್ಟರ್ಬ್ ಆಗಬಾರ್ದಿತ್ತಲ್ವ? ನೀನೇ ತಪ್ಪು ಮಾಡ್ತಿದೀಯಾ ಅಂತಂದರೆ ತಪ್ಪು ಮಾಡಿದವನು ಬೇರೆಯವರಿಗೆ ಹೇಗೆ ಸರಿ ಮಾಡಲಿಕ್ಕೆ ಸಾಧ್ಯ? ನೀನು ಪುನಃ ಪುನಃ ತಪ್ಪು ಮಾಡ್ತಿದೀಯಾ ಅಂತಂದರೆ ನೀನು ಅವನನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅವನನ್ನು ಸರಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ನಾನು ನಿನಗೆ ಕೊಡಲಿಲ್ಲ. ಅದನ್ನು ಬಾಬಾ ತನ್ನ ಕೈಯಲ್ಲೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಲೌಕಿಕದಲ್ಲೂ ಕೂಡ ಏನು ಹೇಳ್ತಾರೆ, ಸ್ಕೂಲಲ್ಲಿ ಬೇರೆ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ನೀವು ಅವರಿಗೆ ಹೇಳೋದು ಬೇಡ, ಟೀಚರಿಗೆ ಹೇಳಿ. ಟೀಚರ್ ನೋಡ್ಕೊಳ್ತಾರದು, ಅದನ್ನು ನಿಮ್ಮನ್ನು ಸರಿ ಮಾಡಬೇಕು, ಅವರನ್ನು ಸರಿ ಮಾಡಬೇಕು. ಈಗ ಕೆಲವೊಬ್ರು ಹೇಳ್ತಾರೆ, ನೀನು ಅವ್ರ ಜೊತೆ ಯಾಕೆ ಜಗಳ ಮಾಡಿದೆ, ಅವ್ರು ನನ್ನ ಪೆನ್ ಕದ್ದ ಅಂತ ನಾವು ಚಕ್ಕದಾದ್ರೆ ಹೇಳ್ತಿದ್ವಿ. ನೀನು ಪೆನ್ ಕದ್ದ ನೀನು ನನಗೆ ಹೇಳಬೇಕಲ್ಲ, ನೀನು ಯಾಕೆ ಅವ್ರ ಜೊತೆ ಜಗಳ ಮಾಡಲಿಕ್ಕೆ ಹೋದೆ? ಹೇಳ್ತಾರಲ್ವ ಲೌಕಿಕದಲ್ಲೂ ಕೂಡ. ಚಿಕ್ಕ ಮಕ್ಕಳು ಜಗಳ ಮಾಡ್ಕೊಳ್ತಾ ಇರ್ತಾರೆ, ಅವಾಗ ಕೇಳ್ತಾರೆ ಯಾಕೆ ಜಗಳ, ಅವ್ನು ನನಗೆ ಹೊಡೆದ, ಅವನು ಹೊಡೆದಿದ್ದು ನನಗೆ ಹೇಳಬೇಕಿತ್ತಲ್ಲ, ನೀನು ಯಾಕೆ ಅವನಿಗೆ ಹೊಡೆದೆ ಅಂತ ಲೌಕಿಕ ತಾಯಿ ತಂದೆಗಳು ಕೂಡ ಕೇಳ್ತಾರಲ್ವ. ಹಾಗೆ ಯಾರೇ ಏನು ತಪ್ಪನ್ನು ಮಾಡಿದರೂ ಕೂಡ ಆ ವಿಷಯವನ್ನು ನನಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಅವರ ಬಗ್ಗೆ ದಯಾರದಿಗಳಾಗಿ ಏನು ಮಾಡಬೇಕು, ನೀವು ಬಿಂದು ಹಾಕಿಬಿಡ್ಬೇಕಷ್ಟೇ. ನೀವು ಕಾಯ್ದೆಯನ್ನು ಕೈಯಲ್ಲಿ ತೆಗೆದುಕೊಳ್ಳಬೇಡಿ. ಯಾಕಂತಂದರೆ ನಿಮ್ಮ ಜೊತೆಗೆ ಭಗವಂತನೂ ಇದ್ದಾರೆ, ಧರ್ಮರಾಜನೂ ಇದ್ದಾರೆ. ನೀವು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗ್ಬಿಟ್ಟು ಅದು ವಿಕ್ರಮದ ಖಾತೆಯಲ್ಲಿ ಬರಬಾರದು. ಆತ್ಮೀಯರೇ, ಇವತ್ತು
ನಮ್ಮಲ್ಲಿ ದಯಾಭಾವನೆ ಬರದೇ ಇರೋದಕ್ಕೆ ಮುಖ್ಯವಾದ 3 ಕಾರಣ, 90% ಕಾರಣ ಯಾವುದು ಅಂತ ಹೇಳ್ತಿದ್ರೆ ಬಾಬಾ, 3 ಕಾರಣಗಳು. ಯಾವುದದು? ಒಂದು ಹುಡುಗಾಟಿಕೆ, ಎರಡನೇದು ಈರ್ಷೆ, ಮೂರನೇದು ಧನಾಭಾವ. ಹುಡುಗಾಟಿಕೆ ಅಂತಂದ್ರೆ ಏನು? ಇನ್ನೂ ತುಂಬಾ ಟೈಮ್ ಇದೆ ಬಿಡ್ರಿ, ಆರಾಮಾಗಿ ಅಮೃತ ವೇಳೆಯಲ್ಲಿ ಹೇಳೋಣ. ಆಹಾರ ಇರುವಷ್ಟು ಚೆನ್ನಾಗಿ ತಿನ್ನೋಣ, ಮುಂದೆ ಯುಕ್ರೇನ್ ಹಾಗೆ ಬರ್ತದಲ್ಲ, ಯಾವಾಗ ಏನು ಊಟ ತಿಂಡಿ ಸಿಗೋಲ್ವಲ್ಲ, ಆವಾಗ ಶ್ರೀಮಂತ ಫಾಲೋ ಮಾಡೋಣ. ಆರಾಮಾಗಿ ಪುರುಷಾರ್ಥ ಮಾಡ್ಕೊಂಡಾಯ್ತು. ವಿನಾಶದ ಸಿಂಪ್ಟಮ್ಸ್ ಕಂಡಾಗ ಇವಾಗ ಯಾಕೆ? ಕ್ಲಾಸಿಗೆ ಜಾಯಿನ್ ಆಗಬೇಕಲ್ವಾ? ಜಾಯಿನ್ ಆಗೋಣ ಬಿಡಿ, 10 11ವರೆಗೆ ಬೇಕಾದಷ್ಟು ಟೈಮ್ ಇದೆ. ಜಾಯಿನ್ ಆಗಿದ್ದೀವಿ ಅಂತ ಯೋಗೇಶ್ ಅಣ್ಣರು ಗೊತ್ತಾದ್ರೆ ಆಯ್ತು, ಗೊತ್ತಾಗ್ಬಿಟ್ಟು ಅವ್ರು ಫೋನ್ ಮಾಡೋದಿಲ್ಲ, ಸರಿನಾ? ಅಟೆಂಡೆನ್ಸ್ ಇದ್ರೆ ಸಾಕು. ಇದಕ್ಕೆ ಬಾಬಾ ಏನು ಹೇಳ್ತಾರೆ, ಸ್ಕೂಲಿಗೆ ಹೋದ್ರೆ ಹಾಗೆ ಮಾಡ್ತಾ ಇದ್ರಿ, ಹಾಗೆ ಕೇಳ್ತಾ ಇದ್ರು, ಹಾಗಲ್ಲ, ಸೀರಿಯಸ್ ಆಗಿ ಇರಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ನೀವೆಷ್ಟು ಸೀರಿಯಸ್ ಆಗಿರ್ತೀರೋ ಬಾಬಾನು ಕೂಡ ಅಷ್ಟೇ ಸೀರಿಯಸ್ ಆಗಿರ್ತಾರೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ ಅಲ್ಬೇಲಾಪನ್. ಯಾವುದಲ್ಲಿ? ಸ್ವಪುರುಷಾರ್ಥದಲ್ಲಿ, ಈಶ್ವರೀಯ ಸೇವೆಯಲ್ಲಿ ಸಮಯಕ್ಕೆ ತಕ್ಕಾಗಿ ಬಾಬಾ ಹೇಳಿರುವಂಥ ರೀತಿಯಲ್ಲಿ ಯೋಚನೆ ಚಿಂತನೆಯನ್ನು ಮಾಡ್ತಾ ಬಾಬಾ ಹೇಳಿದ ಹಾಗೆ ನಾವು ಮಾಡುವುದರಲ್ಲಿ ಎಲ್ಲೂ ಕೂಡ ಹುಡುಗಾಟಿಕೆಯನ್ನು ತೋರಿಸುವ ಹಾಗೆ ಇಲ್ಲ. ಇಷ್ಟೆಲ್ಲಾಗಿ ಪುರುಷಾರ್ಥ ಮತ್ತು ಸೇವೆಯಲ್ಲಿ, ಇನ್ನೂ ವಿಶೇಷವಾಗಿ ಈಶ್ವರೀಯ ಕಾರ್ಯದಲ್ಲಿ ಸೀರಿಯಸ್ ಆಗಿ ಸಮಯದ ಅನುಸಾರ ಅಷ್ಟೇ ಸ್ಪೀಡಲ್ಲಿ ಮಾಡಲೇಬೇಕು. ಆವಾಗಲೇ ನೀವು ದಯಾರದಿಗಳಾಗ್ಬಿಟ್ಟು ತಂದೆ ಸಮಾನ ವಿಶ್ವ ಸೇವೆ ಮಾಡಲಿಕ್ಕಾಗ್ತದೆ. ಸಮಯದ ಬಗ್ಗೆ ಆಗಲಿ, ಶಾರೀರಿಕ ವಿಷಯದ ಬಗ್ಗೆ ಆಗಲಿ, ಪುರುಷಾರ್ಥದ ಬಗ್ಗೆ ಆಗಲಿ, ಎಲ್ಲೂ ಮಕ್ಕಳೇ ಹುಡುಗಾಟಿಕೆ ಮಾಡಬೇಡಿ. ಲೌಕಿಕದಲ್ಲೂ ಕೂಡ ಏನು ಮಾಡ್ತೀವಿ, ಎಕ್ಸಾಮ್ ಡೇಟಿಗೆ ಇನ್ನೂ ಟೈಮ್ ಇದೆಯಲ್ಲ, ಡೇಟ್ ಅನೌನ್ಸ್ಮೆಂಟ್ ಆಗಲಿ ಬಿಡ್ರಿ, ಯಾರಿಗೆ ಗೊತ್ತು? ಈಗಲೂ ಕೂಡ ಸ್ವಲ್ಪ ಕೊರೋನಾ ಜಾಸ್ತಿ ಬರ್ತಾ ಇದೆ ಅಂತೆ, ಮುಂದಿನ ವರ್ಷನೂ ಪಾಸ್ ಮಾಡಿಬಿಡ್ಬೋದು, ಯಾರಿಗೆ ಗೊತ್ತು? ಸುಮ್ಮನೆ ಓದ್ಬಿಟ್ಟಿದ್ರೆ ವೇಸ್ಟ್ ಆಗ್ತದಲ್ಲ, ಸುಮ್ಮನೆ ಪಾಸ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದೂ ಕೂಡ ಇರ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ಮಾಯ ಅಲ್ಲಿಂದನೂ ಕೂಡ ಏನು ಮಾಡಿಬಿಡ್ತಾರೆ, ಎಂಟರ್ ಆಗಿಬಿಡ್ತದೆ ಮಕ್ಕಳೇ. ಇನ್ನೆರಡನೇನು ಬಾಬಾ ಹೇಳ್ತಾರೆ ಈರ್ಷೆ. ಈರ್ಷೆ ಅಂತಂದ್ರೇನು? ನನಗಿಂತ ಅವ್ನು ಮುಂದೋಗ್ತಾ ಇದ್ದಾನೆ, ಹೊಟ್ಟೆ ಕಿಚ್ಚು ಅಂತ ಹೇಳ್ತಾನೆ. ಅವನೇ ಹೆಂಗೆ ಮುಂದೋಗ್ತಾನೆ, ಅವನು ಹೋಗ್ಬಾರ್ದು, ಅಬ್ಬ ಅವ್ರಿಗೆ ಯಾಕೆ ಹೆಲ್ಪ್ ಮಾಡ್ತೀಯ ನೀನು, ನಾನು ಅವನಿಗಿಂತ ಚೆನ್ನಾಗಿ ಸೇವೆ ಮಾಡ್ತೀನಿ ಅಲ್ಲ, ನನಗೆ ಯಾಕೆ ಸಪೋರ್ಟ್ ಕೊಡೋದಿಲ್ಲ, ಅವನು ಒಳ್ಳೆ ಹೋಗ್ತಿದ್ದಾನಲ್ವ, ಸರಿ ಒಳ್ಳೆಯದಾಗಲಿ ಬಾಬಾ, ಅವ್ರಿಗಿಂತ ನಾನು ಮುಂದೆ ಹೋಗಬೇಕು ಅಂತ ಬಿಟ್ಟು ನಿಮ್ಮ ಸ್ವಪುರುಷಾರ್ಥವನ್ನು ಸ್ಪೀಡ್ ಮಾಡುವ ಕಡೆ ಗಮನವನ್ನು ಕೊಡಿ. ಹೊರತು ಅವನ ಕಾಲು ಎಳೆಯೋದನ್ನು, ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡೋದನ್ನು, ಅವ್ರೇನು ಮಾಡ್ತಿದ್ದಾರೆ ಅಂತ ಚಿಂತನೆ ಯೋಚನೆ ನಿಮಗೆ ಬೇಡ. ಬೇರೆಯವರ ಉನ್ನತಿಯನ್ನು, ಬೇರೆಯವರ ಏಳಿಗೆಯನ್ನು ಸಹಿಸದೇ ಇರುವಂಥ ಆತ್ಮಗಳಾಗಬೇಡಿ. ಆ ರೀತಿ ಆದರೆ ನಿಮ್ಮ ಸ್ಥಿತಿ ಡೌನ್ ಆಗ್ತದೆ, ಆವಾಗ ನೀವು ಮುಂದುವರಿಲಿಕ್ಕಾಗೋದಿಲ್ಲ. ಮುಂದುವರಿಯುವಂಥ ಆತ್ಮಗಳು ನಿಮ್ಮ ನಂತರ ಬಂದವರಾದೂ ಕೂಡ ಅವರ ಬಗ್ಗೆ ದಯೆ ಪ್ರೀತಿಯನ್ನು ತೋರಿಸಬೇಡ. ದಯೆ ಬೇಡ, ಪ್ರೀತಿ ತೋರಿಸ್ಬೋದಲ್ಲ, ಲೌಕಿಕಾಸಕ್ತಿಗೊಂಡ ಮುಂದುವರಿಲಿ, ಒಳ್ಳೆಯದು, ಅವರಿಗೆ ಸಹಯೋಗವನ್ನು ಕೊಡುವಂಥವರಾಗಿ. ಅಂದರೆ ಬೇರೆಯವರ ಬಗ್ಗೆ ನಮಗೆ ಈರ್ಷೆ ಇದ್ದಾಗ ಸಮಯ ಸಂಕಲ್ಪ ಯೋಚನೆಗಳು ಅದರಲ್ಲಿ ವ್ಯರ್ಥವಾಗಿ ಹೋಗ್ತಾ ಇದೆ, ಅದರಿಂದ ವಿಕರ್ಮದ ಖಾತೆ ಆಗ್ತಾ ಇದೆ. ಅದಕ್ಕಾಗಿ ವಿಶ್ವ ಕಲ್ಯಾಣ ಆಗಲಿಕ್ಕೆ ಮಾಯ ಅಂದರೆ ಮಾಸ್ಟರ್ ದಯಾರದಿಗಳಾಗ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಹೆಚ್ಚಿನ ಸಮಯ ಹೋಗ್ತಾ ಇದೆ. ಹೌದು, ನೀವು ಅಷ್ಟು ಸಮಯವನ್ನು ಕಳೀತಿದ್ದೀರಾ, ಶರೀರ ಕುಳಿಸ್ತಾ ಇದ್ದೀರಾ, ಆದರೆ ಬಾಬಾ ಜೊತೆ ಈ ವಿಷಯ ಮಾತಾಡೋದಲ್ಲೇ ನೀವೇನು ಮಾಡ್ತಿದ್ದೀರಿ, ಸಮಯವನ್ನು ಕಳೀತಿದ್ದೀರಿ. ಬಾಬಾ ಅವ್ರಿಗೆ ಪ್ರೋಗ್ರಾಮ್ ಕೊಡ್ತೀವಿ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಅವ್ರ ಎದುರುಗಡೆ ಆತ್ಮಗಳು ಬರ್ತಾ, ನಮ್ಮ ಎದುರುಗಡೆ ಯಾಕೆ ಆತ್ಮಗಳು ಬರೋದಿಲ್ಲ? ಅವರು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ, ನಮಗೆ ಯಾಕೆ ಸಿಗ್ತಾ ಇಲ್ಲ? ನಾನೇನು ಕಡಿಮೆತನ ಇದೆ? ನಾನು ಚೆನ್ನಾಗಿ ಯೋಗ ಮಾಡ್ತೀನಲ್ಲ, ಪುರುಷಾರ್ಥ ಮಾಡ್ತೀನಲ್ಲ, ಕ್ಲಾಸ್ ಮಾಡ್ತೀನಲ್ಲ, ಸೇವೆ ಮಾಡ್ತೀನಲ್ಲ, ಧನ ಸೇವೆ ಮಾಡ್ತೀನಲ್ವ, ಏನು ಸಮಸ್ಯೆ? ಈ ರೀತಿ ಯಾವುದೇ ಆತ್ಮದ ಪ್ರತಿ ಈರ್ಷೆಯನ್ನು ಮಾಡಬೇಡಿ. ಪ್ರತಿಯೊಂದು ಆತ್ಮನನ್ನು ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಯಾರಿಗೋಸ್ಕರ ಉಪಯೋಗ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರ ವಿಶೇಷತೆ ನಾನು ಉಪಯೋಗ ಮಾಡ್ಕೊಳ್ತಿದ್ದೆ, ನಿನಗೊಂದು ವಿಶೇಷತೆ ಕೊಟ್ಟಿದ್ದೇನೆ, ಅದರಲ್ಲಿ ಮುಂದುವರಿತಾ ಹೋಗು. ನೀನು ಯೋಚನೆ ಮಾಡಬೇಡ. ಎಲ್ಲರೂ ಯುದ್ಧದಲ್ಲಿ ಕ್ಲಾಸ್ ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಅಡುಗೆ ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಮಾತೆ ತೊಳಿಲಿಕ್ಕೆ ಆಗೋದಿಲ್ಲ. ಒಬ್ಬರು ಹಾಡು ಆಡ್ತಾರೆ, ಒಬ್ಬರು ಚಿತ್ರಕಲೆ ಬಡಿಸ್ತಾರೆ. ಎಲ್ಲರದ್ದು ವಿಶೇಷತೆ ಏನಿರ್ತದೆ, ಬಾಬಣ್ಣನ ಪ್ರತ್ಯಕ್ಷತೆ ಮಾಡಬೇಕು ಹೇಳೋದು ಮಾತ್ರ ಇರ್ತದೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ಜ್ಞಾನ ಹೇಳೋರು ಮಾತ್ರ ನಂಬರ್ 1 ಬರ್ತಾರೆ ಅಂತ ಏನು ಕಂಡೀಷನ್ ಇಲ್ಲ. ಕಸ ಗುಡಿಸೋರು ಕೂಡ ನಂಬರ್ 1 ಬರ್ಬೋದು, ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ, ಸೇವಾ ಮನೋಭಾವನೆ ಇದ್ದಾಗ ಮಾತ್ರ. ಅದಕ್ಕಾಗಿ ಈರ್ಷ್ಯೆ ಬೇಡ. ಇನ್ನು ಕೆಲವರಲ್ಲಿ ಒಂದು ರೀತಿ ಈರ್ಷ್ಯೆ ಇರ್ತದೆ. ಏನು? ಅಣ್ಣವರೇ, ನಾವು ಇಷ್ಟೆಲ್ಲ ಪುರುಷಾರ್ಥ ಮಾಡ್ತೀವಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ಹೊರಗಡೆ ಏನು ಊಟ ಮಾಡೋದಿಲ್ಲ, ಬಿಳಿ ಡ್ರೆಸ್ ಹಾಕೊಳ್ತೀವಿ, ಎಲ್ಲ ಉಪವಾಸ ಇದ್ರೂ ಮಾತ್ರ ನಾವು ಬಡತನಲ್ಲೇ ಇದ್ದೀವಿ. ಪಕ್ಕದ ಮನೆ ನೋಡಿ ಲಂಚ ತಗೊಳ್ತಾರೆ, ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ, ಕಾರಲ್ಲಿ ಊಟ ತಿಂಡಿ ಮಾಡ್ಕೊಂಡು ಎಷ್ಟು ಮಸ್ತಾಗಿದ್ದಾರೆ. ನಾವ್ಯಾಕೆ ಹಾಗೆ ಮಾಡಬಾರ್ದು?
ಸ್ಥೂಲವಾಗಿ ಅವರಲ್ಲಿ ಇರುವಂತ ಉನ್ನತಿಯನ್ನು ನೋಡ್ಬಿಟ್ಟು ಈರ್ಷ್ಯೆ ಬರ್ತದೆ. ಆವಾಗಲೂ ಕೂಡ ಪುರುಷಾರ್ಥದಿಂದ ದೂರವಾಗ್ಬಿಡ್ತೀವಿ. ಇದೂ ಕೂಡ ತಪ್ಪು. ಈಶ್ವರ್ಯ ಪರಿವಾರದವರು ಇರ್ಬೋದು, ಲೌಕಿಕದಲ್ಲಿರ್ಬೋದು. ಅಣ್ಣವ್ರೆ, ಬಾಬನ ಮಗು ಆದ್ಮೇಲೆ ಸಮಸ್ಯೆ ಜಾಸ್ತಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಜ್ಞಾನವನ್ನ ಯಥಾರ್ಥವಾಗಿ ಕಾರ್ಯದಲ್ಲಿ ತರ್ತಾ ಇಲ್ಲ. ಅದಕ್ಕಾಗಿ ಬೇರೆಯವರ ಬಗ್ಗೆ ಈರ್ಷೆ, ಹೊಟ್ಟೆ ಕಿಚ್ಚಿನ ಭಾವ ಬೇಡ. ಅವರನ್ನು ಮುಂದುವರಿಸುವಂತ ಶುಭ ಭಾವನೆ, ಶುಭ ಸಂಕಲ್ಪ ಇರಲಿ. ಸಹಯೋಗನೂ ಕೂಡ ಇಲ್ಲಿ ನೀವು ಅವರಿಗಿಂತ ತೀವ್ರ ಮುಂದುವರಿಯುವಂತ ಪ್ರಯತ್ನವನ್ನ ಮಾಡಿ ಬಾಬಾ ಹೇಳ್ತಾನೆ. ಇನ್ನು ಮೂರನೇದು ಧೃಣಾಭಾವ. ಧೃಣ ಅಂತಂದ್ರೆ, ಅಯ್ಯೋ ನೀನು ಸುಮ್ಮನೆ ಕೂತ್ಕೋ, ನನಗೆ 25 ವರ್ಷ ಅನುಭವ ಇದೆ, ನೀನು ಬಂದ್ಬಿಟ್ಟು 1 ವರ್ಷ ಆಯ್ತು, ನೀನೇನು ಮಾತಾಡೋದು? ನಾವು ಸೇವಾದಾರಿಗಳು, ನಾವು ಸರೆಂಡರ್ ಆದವರು, ನೀವು ಲೌಕಿಕದಲ್ಲಿರೋರು, ನೀವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಮಾಡ್ತಾ ಹಂಗೆ. ಹೀಗೆ ಯಾವುದೇ ಆತ್ಮದ ಪ್ರತಿ ಕೀಳರಿಮೆ, ಧಣಾಭಾವನೂ ಕೂಡ ಇರಬಾರ್ದು. ನಾನು ಶ್ರೇಷ್ಠ ಹೇಳುವಂಥ ಭಾವ ನಿಮ್ಮಲ್ಲಿ ಬರಬಾರದು. ಯಾರನ್ನು ಕೆಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಡಿ. ನಾನು ಸೀನಿಯರ್, ನಾನು ಅನುಭವಿಯಾಗಿದ್ದೇನೆ, ನನ್ನನ್ನು ಬಾಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಇಲ್ಲ, ಬಾಬಾ ಪ್ರತಿಯೊಬ್ಬರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರತಿಯೊಬ್ಬರ ಅವಶ್ಯಕತೆ ಇದೆ. ನೋಡಿ ಆತ್ಮೀಯರೇ, ನಿಮ್ಮ ಶರೀರದಲ್ಲಿ ಎಲ್ಲ ಪಾರ್ಟ್ಗಳು ಸರಿಯಾಗಿರ್ಬೇಕಲ್ವಾ? ಯಾವ್ದಾದ್ರು ಒಂದು ಭಾಗದಲ್ಲಿ ಒಂದು ಕಾಯಿಲೆ ಇದ್ರೆ ಶರೀರ ಸರಿಯಾಗಿ ನಡೆದಿಲ್ಲ ಅಂತಂದ್ರೆ ನಿಮಗೆ ತೊಂದರೆ ಆಗ್ತದಲ್ವ ಕರ್ಮದಲ್ಲಿ. ಹಾಗೆ ಯಜ್ಞದಲ್ಲಿ ಪ್ರತಿಯೊಬ್ಬರ ಅವಶ್ಯಕತೆಯೂ ಕೂಡ ಇದೆ. ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಕಾರ್ಪೆಂಟರು ಬೇಕು, ಮಣ್ಣಿನ ಕೆಲಸ ಮಾಡೋನು ಬೇಕು, ಎಲೆಕ್ಟ್ರಿಕಲ್ ಕೆಲಸನೂ ಮಾಡೋನು ಬೇಕು. ಪ್ರತಿಯೊಬ್ಬರ ಅವಶ್ಯಕತೆಯೂ ಇದೆ. ಅದಕ್ಕಾಗಿ ಮಕ್ಕಳೇ, ಪ್ರತಿಯೊಬ್ಬರಿಗೂ ಮೇಲೂ ಗೌರವವನ್ನು ಇಡಿ, ದಯೆಯನ್ನು ಇಡಿ, ಸಹಯೋಗ ಕೊಡುವಂಥ ಒಂದು ಏನಿಲ್ಲಿ ಯೋಚನೆ ಇರಲಿ, ಚಿಂತನೆ ಇರಲಿ. ಓಕೆನಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನನ್ನ ಈಶ್ವರಿ ಜೀವನದಲ್ಲಿ ವೈಯಕ್ತಿಕ ವಿಷಯದಲ್ಲಿ ಹುಡುಗಾಟಿಕೆ ಇಲ್ವಾ? ಅಥವಾ ಯಾರನ್ನಾದ್ರೂ ನೋಡ್ಬಿಟ್ಟು ಈರ್ಷ್ಯಾ ಭಾವನೆ ಇಲ್ವಾ? ನನ್ನಿಂದ ಮುಂದೋಗ್ತಾ ಇದ್ದಾನೆ ಹೇಳುವಂಥ ಭಾವನೆ ಇಲ್ವಾ? ಅಥವಾ ಯಾರನ್ನಾದ್ರೂ ನನಗಿಂತ ಕಡಿಮೆ ಲೆವೆಲ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನ? ಅದರ ಬಗ್ಗೆ ಚಿಂತನೆಯನ್ನ ಮಾಡಿ. ಅದಕ್ಕಾಗಿ ಯಾವ ರೀತಿ ನಿಮ್ಮಲ್ಲಿ ವೃತ್ತಿ ಇರತ್ತೋ, ಸ್ಮೃತಿ ಇರತ್ತೋ, ಸರ್ವ ಬ್ರಾಹ್ಮಣರ ಪ್ರತಿ ಸ್ವತಃ ದಯಾಭಾವನೆ ನಿಮಗಿರಬೇಕು. ಎಲ್ಲರ ಪ್ರತಿ, ಅವರು ಹೊಸಬರೇ ಇರಲಿ, ಸೀನಿಯರ್ ಇರಲಿ, ಎಲ್ಲರ ಪ್ರತಿನೂ ಕೂಡ ನಮ್ದೇನಿರಬೇಕು? ಅವರ ವೃತ್ತಿಗಳು, ಯೋಚನೆಗಳು, ಚಿಂತನೆಗಳು ಏನಿದ್ರು ಕೂಡ ನಿಮ್ಮ ಚಿಂತನೆ ದಯಾಹೃದಯದವರು ಇರಬೇಕು. ಬಾಬಾ ಹೇಳ್ತಾರೆ, ದಯಾಹೃದಯ ಹೇಳುವಂಥದ್ದು ಜ್ಞಾನಯುಕ್ತ ದಯೆ ಇರಬೇಕೇ ಹೊರತು ಬೇರೆ ದಯೆಯಲ್ಲ. ನೆನಪಿಟ್ಕೊಳ್ಳಿ ದಯವಿಟ್ಟು. ಅನ್ನೋರು ಜ್ಞಾನಯುಕ್ತ ದಯೆ ಅಂತಂದ್ರೆ ಏನು, ಬೇರೆ ದಯೆ ಅಂತಂದ್ರೆ ಏನು? ಬೇರೆ ದಯೆ ಅಂತಂದ್ರೆ ಯಾರಾದ್ರು ಅಕ್ಕೋರು ಬಂದ್ಬಿಟ್ಟು ಹೇಳ್ತಾರೆ, ಅಕ್ಕೋರೆ ನಾವು ತುಂಬ ಅರ್ಜೆಂಟ್ ಇದೆ, ಒಂದು 10,000 ರೂಪಾಯಿ ಸಾಲ ಕೊಡ್ತೀರಾ? ಇದು ಜ್ಞಾನಯುಕ್ತ ದಯೆ ಅಲ್ಲ. ಈಶ್ವರಿ ಪರಿವಾರದವರಲ್ವಾ ಅಣ್ಣವ್ರೆ, ಇವ್ರಿಗೆ ಮಾಡಿದೆ ಮತ್ತೆ ಯಾರಿಗೆ ಮಾಡೋದು? ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಅದನ್ನು ಮಾಡೋದನ್ನೇ ನಾವು ದಯಾಹೃದಯ ಅಂತ ಇಟ್ಕೊಳ್ಳೋದಲ್ಲ. ಬಂದವ್ರಿಗೆ ಒಳ್ಳೊಳ್ಳೆ ಊಟ ಕೊಡೋದು, ಬ್ರಹ್ಮಭೋಜನ ಕೊಡೋದು, ಗಿಫ್ಟ್ಗಳನ್ನು ಕೊಡೋದು, ಇದಲ್ಲ ಜ್ಞಾನಯುಕ್ತ ದಯೆ ಅಂತಂದ್ರೆ. ಜ್ಞಾನ ಏನ್ ಹೇಳ್ತದೆ? ಆತ್ಮನಿಗೆ ಕೊಡು, ಪರಮಾತ್ಮನಿಂದ ತೆಗೆದುಕೊಂಡು ಕೊಡು. ನಮ್ದು ಕೆಲವೊಂದ್ಸಲ ದಯೆ ಇರ್ತದೆ. ಹೆಂಗಿರ್ತದೆ ಅಂತಂದ್ರೆ, ಪತಿಯ ಪರ್ಸಿಂದ ತೆಗೆದ್ಬಿಟ್ಟು ಯಾರಿಗೂ ದಾನ ಮಾಡೋದಿರ್ತದೆ, ಅದನ್ನು ಕೂಡ ದಯೆಯಲ್ಲ. ಅದಕ್ಕಾಗಿ ಸ್ಥೂಲವಾದಂಥ ಸಹಯೋಗ. ಇನ್ನು ಕೆಲವೊಬ್ಬರ ದಯೆ ಹೆಂಗಿರ್ತದೆ ಗೊತ್ತಾ? ಎದುರುಗಡೆ ಹೊಡೆದು ಫೋನಲ್ಲಿ ಸುದ್ದಿ ಕೇಳ್ತಾ ಇರೋದು, ಅಯ್ಯೋ ಪಾಪ ಹಂಗಾಗ್ಬಾರ್ದಿತ್ರಿ ಅಂತ ಕೇಳ್ತಾ ಇರೋದು. ಅವ್ರಿಗೆ ಏನಾಗತ್ತೆ ಅಂತಂದ್ರೆ, ಮಾತಾಡೋದು ಯಾರು ಇರೋದಿಲ್ವಾ, ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಇರೋದು. ನೀವು ಅದನ್ನು ಬಾಬನಿಗೆ ಹೋಗ್ಬಿಟ್ಟು ಹೇಳ್ತಾ ಇರೋದು. ಇದೇ ದಯೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಈ ರೀತಿನೂ ಅಲ್ಲ. ಜ್ಞಾನಯುಕ್ತ ದಯೆ ಅಂತ ಬಿಟ್ಟು ಹೇಳ್ತಿದ್ದಾರೆ ಬಾಬಾ. ಅಂತಂದ್ರೆ ಅವ್ರ ಕಾಯಿಲೆ ಗುಣ ಆಗ್ಲಿ ಹೇಳೋದ್ಕಿಂತ ಆತ್ಮನಿಗೆ ಶಕ್ತಿ ಬರಲಿ, ಆತ್ಮನಿಗೆ ಯೋಗ್ಯತೆ ಬರಲಿ ಹೇಳುವಂಥ ಆ ಒಂದು ಯೋಚನೆ, ಚಿಂತನೆ ನಿಮ್ಗಿಲ್ಲಿ. ಸ್ಥೂಲವಾದಂಥ ಸಹಯೋಗದ ಬಗ್ಗೆ ಹೆಚ್ಚಿಗೆ ಯೋಚನೆಯನ್ನ ಮಾಡಬೇಡಿ ಎಂದು ಬಿಟ್ಟು ಹೇಳ್ತಾರೆ. ಇನ್ನು ದಯಾಹೃದಯ ಆಗಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಬಾಬಾ ಹೇಳ್ತಾರೆ, ನೀವು ಪ್ರಭಾವಿತರಾಗ್ತೀರಿ. ಯಾರಲ್ಲಿ ಪ್ರಭಾವಿತರಾಗ್ತೀರಿ? ಯಾರೊಬ್ರು ಧನ ಸಹಾಯ ತುಂಬಾ ಮಾಡಿದ್ರಪ್ಪ, ಅವ್ರ ಬಗ್ಗೆನೇ ಹೆಚ್ಚಿಗೆ ಗಮನ ಕೊಟ್ಬಿಡೋದು, ಇದು ಪ್ರಭಾವ. ಯಾರು ಚೆನ್ನಾಗಿ ನಿಮ್ಗೆ ಜ್ಞಾನವನ್ನು ಹೆಚ್ಚಿಗೆ ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ, ಹೌದಪ್ಪ ಇವ್ರು ಚೆನ್ನಾಗಿ ಅರ್ಥ ಕೇಳ್ತಾರೆ ಅಂತ ಅವರ ಬಗ್ಗೆ ಪ್ರಭಾವಿತರಾಗೋದು. ಯಾರೊಬ್ರು ಸ್ಥೂಲವಾಗಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ, ಅವರನ್ನ ನೋಡ್ಬಿಟ್ಟು ಪ್ರಭಾವಿತರಾಗೋದು.
ಇನ್ನು ಕೆಲವರು ನಿಮ್ಗೆ ಚೆನ್ನಾಗಿ ಹೊಗಳ್ತಾರೆ, ಲೌಕಿಕದಲ್ಲಿರ್ಬೋದು ಅಲೌಕಿಕದಲ್ಲಿರ್ಬೋದು, ಅದನ್ನು ನೋಡ್ಬಿಟ್ಟು ಪ್ರಭಾವಿತರಾಗೋದು. ಯಾರೋ ನಿಮ್ಗೆ ಯಾವಾಗಲೂ ಚೆನ್ನಾಗಿ ಬೈತಾ ಇರ್ತಾರೆ, ಅದರಿಂದ ನೀವು ಯಾವಾಗಲೂ ಬೈತಾರಲ್ಲ ಅಂದ್ಬಿಟ್ಟು ಪ್ರಭಾವಿತರಾಗೋದು. ಯಾರಲ್ಲೂ ಬಾಬಾ ಏನೋ ವಿಶೇಷತೆಯನ್ನು ತುಂಬಿರ್ತಾರೆ, ಚೆನ್ನಾಗಿ ಕ್ಲಾಸ್ ಮಾಡೋದು, ಅವ್ರನ್ನ ನೋಡಿ ಹೌದಪ್ಪ ಅಣ್ಣವ್ರು ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ಅಕ್ಕವ್ರು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ಅದರಿಂದ ಪ್ರಭಾವಿತರಾಗೋದು. ಯೋಗ ಚೆನ್ನಾಗಿ ಮಾಡ್ತಾರೆ, ಅದರಿಂದ ಪ್ರಭಾವಿತರಾಗೋದು. ಇದರಿಂದ ತುಂಬ ಮಧುರವಾಗಿ ಮಾತಾಡ್ತಾರೆ, ಅದರಿಂದ ಪ್ರಭಾವಿತರಾಗೋದು. ಹೀಗೆ ಬಾಬಾ ಹೇಳ್ತಾರೆ, ರೂಪ, ಹಣ, ಹೆಸರು, ಕೀರ್ತಿ, ಮಾತು, ಗೌರವ ಇದರಿಂದ ಪ್ರಭಾವಿತರಾಗುವುದು ಕೂಡ ತಪ್ಪೇ. ಯಾಕೆ? ಏನು ಈಶ್ವರ್ಯ ಕಾಲದಲ್ಲಿ ಅವರು ಜ್ಞಾನವನ್ನು ತಿಳಿಸ್ತಿದ್ದಾರೆ, ಅದು ಅವ್ರದ್ದಲ್ವಲ್ಲ. ಯಾರ್ದದು? ಬಾಬಾರವ್ರದ್ದಲ್ವ. ಅಂದರೆ ಯಾವುದೇ ಆತ್ಮನಲ್ಲಿರುವಂಥ ವಿಶೇಷತೆಗಳಾಗಲಿ, ಶಾರೀರಿಕ ವಿಶೇಷತೆಗಳಾಗಲಿ, ಗುಣಗಳಾಗಲಿ, ಕಡಿಮೆತನಗಳಾಗಲಿ, ಇದರಲ್ಲಿ ಯಾವುದರಲ್ಲೂ ನೀವು ಪ್ರಭಾವಿತರಾಗಬಾರದು. ಕೇವಲ ಭಾವನಲ್ಲಿ ಮಾತ್ರ ಪ್ರಭಾವಿತರಾಗಬೇಕು. ಲೌಕಿಕದಲ್ಲಿ ಒಂದು ಸಲ ಏನು ಹೇಳ್ತಾರೆ, ಪತಿವ್ರತ ಅಂತ ಹೇಳ್ತಾರೆ. ಅಂತಂದ್ರೆ ಏನು? ನೀವು ಪತಿ ಜೊತೆಗೆ ಇರಬೇಕು ಅಂತ ನೀವು ನಿರ್ಣಯ ಮಾಡಿದ ಮೇಲೆ ಅವರ ಜೊತೆಯಲ್ಲೇ ಮನಸ್ಸನ್ನು ಇಡಬೇಕೇ ಹೊರತು ಬೇರೆ ಯಾವುದೇ ಪುರುಷ ವ್ಯಕ್ತಿಯ ಜೊತೆಗೆ ನೀವು ಪ್ರಭಾವಿತರಾಗಬಾರ್ದು. ಹಾಗೇನೆ ಇಲ್ಲಿ ಪರಮಾತ್ಮನಲ್ಲಿ ಮಾತ್ರ ಪ್ರಭಾವಿತರಾಗಬೇಕೇ ಹೊರತು ಬೇರೆ ಯಾವುದೇ ವ್ಯಕ್ತಿಗಳು ಭಗವಂತನಿಂದ ಪಡೆದುಕೊಂಡಿರುವಂಥ ವಿಶೇಷತೆಗಳಿಂದ ಅವರಲ್ಲಿ ಏನಾದರೂ ಗುಣಗಳಿದ್ದರೆ ಅದರಲ್ಲಿ ನೀವು ಪ್ರಭಾವಿತರಾಗಬಾರ್ದು. ಅವರು ಗುಣಗಳನ್ನು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿ. ಆದರೆ ಇವ್ರ ಕ್ಲಾಸ್ ಮಾತ್ರ ಚೆನ್ನಾಗಿರ್ತದೆ, ಇವ್ರ ಯೋಗ ಮಾತ್ರ ಚೆನ್ನಾಗಿರ್ತದೆ, ಅವರು ಹೇಳ್ದಂಗೆ ನಾನು ಮಾಡ್ತಿದ್ದೇನೆ ಅಲ್ಲ. ಇವರ ಮೂಲಕ ನನಗೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇವರು ಸಾಧನ ಅಷ್ಟೇ. ಅಲ್ಲಿ ಕೊಡ್ತಾ ಇರುವಂಥ ವ್ಯಕ್ತಿಗಳನ್ನು ನೋಡಬೇಕೇ ಹೊರತು ಮೂಲವಾದಂಥ ಸೋರ್ಸನ್ನು ನೋಡಬೇಕೇ ಹೊರತು ಮಧ್ಯದಲ್ಲಿ ಬರುವಂಥ ಮೀಡಿಯೇಟರನ್ನು ನೋಡಿಬಿಟ್ಟು ಮಾಯಿಗೆ ವಶರಾಗಬೇಡಿ. ಇದರಿಂದಲೂ ಕೂಡ ವಿಕರ್ಮ ಆಗ್ತದೆ. ಆವಾಗ ನಿಮ್ಗೆ ಏನಾಗ್ತದೆ, ಯೋಗದಲ್ಲಿ ಕೂತ್ಕೊಂಡಾಗ ಆ ಮೀಡಿಯೇಟರ್ ಆಗಿರುವಂಥ ವ್ಯಕ್ತಿಗಳು ನೆನಪಿಗೆ ಬರ್ತಾರೆ ಹೊರತು ಮೂಲ ಪರಮಾತ್ಮ ನಿಮಗೆ ನೆನಪಿಗೆ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ತಂದೆ ಕೊಟ್ಟಿರುವಂಥ ವಸ್ತುವನ್ನು ಸ್ವಯಂಗೋಸ್ಕರ ಏನು ಮಾಡಬೇಕು, ಉಪಯೋಗ ಮಾಡಬೇಕು. ಅದಕ್ಕಾಗಿ ಪ್ರಭಾವಿತರೂ ಆಗಬಾರ್ದು, ಈರ್ಷ್ಯ ದ್ವೇಷನೂ ಕೂಡ ಇರಬಾರ್ದು. ಪ್ರಭಾವಿತ ಯಾರ ಮೇಲೆ ಆಗಬೇಕು? ತನು ಮನ ಬುದ್ಧಿ ಸಹಿತವಾಗಿ ತಂದೆಯ ಮೇಲೆ ಪ್ರಭಾವಿತರಾಗಬೇಕು. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ, ರಾಜಯೋಗದಲ್ಲಿ ಅಥವಾ ಬೇರೆ ಯಾವುದೇ ಸಮಯದಲ್ಲಿ ಯಾವುದೋ ಒಂದು ವ್ಯಕ್ತಿ ವಸ್ತುಗಳ ಬಗ್ಗೆ ಪ್ರಭಾವಿತರಾಗ್ತೀವ. ಶಿವಾನಿ ಬೇನ್ ಕ್ಲಾಸ್ ಚೆನ್ನಾಗಿರ್ತದೆ, ಯೋಗ ಮಾಡೋದು ಬಿಟ್ಬಿಟ್ಟು ಕ್ಲಾಸ್ ಕೇಳೋದಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಇವತ್ತು ಬಾಬಾನ ಮಹಾವಾಕ್ಯಗಳು ಬರೋದೇ ಇಲ್ಲ, ಶಿವಾನಿ ಬೇನಲ್ಲಿ ಕ್ಲಾಸೇ ಬರ್ತದೆ. ನಾನು ಯಾರನ್ನು ದೂರ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರಕಾಶ್ ಮಡಿ ದಾದಿ ಸಾಕಾರದಲ್ಲಿ ಇದ್ದಾಗಲೂ ಹೇಳ್ತಾ ಇದ್ರು, ನನ್ನ ಫೋಟೋವನ್ನು ಹಾಕಬೇಡಿ, ಚೆನ್ನಾಗಿಲ್ಲ, ಸರಿಯಲ್ಲ. ಬಾಬನನ್ನು ಪ್ರತ್ಯಕ್ಷ ಮಾಡಬೇಕು ನಾವು, ಯಾವುದೇ ವ್ಯಕ್ತಿಯನ್ನಲ್ಲ. ಅದಕ್ಕಾಗಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ದಯವಿಟ್ಟು ಬಾಬನ ಜೊತೆಗೆ ಏನು ಮಾಡಿ, ಕನೆಕ್ಷನ್ ಇಟ್ಕೊಳ್ಳಿ. ನಿಮ್ಮ ಮನಸ್ಸನ್ನ ಭಗವಂತನಲ್ಲಿಡಿ. ಮಹಾಮಂತ್ರವನ್ನು ಬಾಬಾ ಏನು ಕೊಟ್ಟಿದ್ದಾರೆ? ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ನೀವು ನಿಮ್ಮ ತನುಮನ ಧನವನ್ನ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದೀರಾ ಅಥವಾ 100% ಕೊಟ್ಟಿದ್ದೀರಾ? 100% ಕೊಟ್ಟಿರೋದನ್ನು ಅದರಿಂದ ತೆಗೆದು ಬಿಡಿ. ಬೇರೆಯವರಿಗೆ ಕೊಟ್ಟಿದ್ರೆ ಏನು ಮಾಡ್ದಂಗಾಯ್ತು? ನೀವು ಮೋಸ ಮಾಡ್ದಂಗೆ ಆಗ್ಲಿಲ್ವಾ ಬಾಬನಿಗೆ? ಪರಮಾತ್ಮನ ಜೊತೆಗೆ ವ್ಯವಹಾರ ಮಾಡಿದ ಒಂದು, ಇನ್ನೊಂದು ಬೇರೆ ರೀತಿ ಮಾಡಿದಿದ್ರೆ ಏನಾಗತ್ತೆ? ಒಂದು ಶಾಪನ್ನು ಓಪನ್ ಮಾಡಿದ್ದೀರಿ, ಒಂದು ಕಂಪ್ನಿ ಪ್ರಾಡಕ್ಟ್ ಇಡ್ತೇನೆ ಅಂತ ಹೇಳಿದ್ದೀರಿ, ಅವ್ರ ಹತ್ರ ಬಾಡಿಗೆ ತೊಗೊಳ್ತಾ ಇದ್ದೀರಾ, ಅವರಿಂದ ಇನ್ಕಮ್ ತೊಗೊಳ್ತಾ ಇದ್ದೀರಾ, ಸಂಬಳ ತೊಗೊಳ್ತಿದ್ದೀರಿ, ಮತ್ತು ಬೇರೆ ಕಂಪ್ನಿ ತಂದು ಇಟ್ಕೊಂಡಿದ್ದೀರಿ, ಮೂಲ ಕಂಪ್ನಿಯವ್ರಿಗೆ ಮೋಸ ಮಾಡ್ದಂಗೆ ಆಗಿಲ್ವಾ? ನಮ್ಮ ಜೀವನ ಈಶ್ವರ್ಯ ಕಾರ್ಯಕ್ಕೆ ಅಂತ ಹೇಳಿಬಿಟ್ಟು ಬೇರೆಯವರಲ್ಲಿ ಮನಸ್ಸನ್ನು ಇಡ್ತೀರಿ, ಬೇರೆಯವರ ವಿಶೇಷತೆಗೆ ಆಕರ್ಷಿತರಾಗ್ತೀರಿ ಅಂತಂದರೆ ನೀವು ಮೋಸ ಮಾಡ್ದಂಗೆ ಆಗಿಲ್ವಾ ಮಕ್ಕಳೇ? ಅದಕ್ಕಾಗಿ ನೀವು ಮಣೆಯ ಮಾಲೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಮನಸ್ಸಿನ ದಯೆ ಬರ್ತಾ ಇಲ್ಲ, ಬೀಗದಿನ ವೈರಾಗ್ಯ ಹೇಳುವಂಥದ್ದು ಬರ್ತಾ ಇಲ್ಲ. ಹೌದು, ನಿಮ್ಮ ಸಮಸ್ಯೆಗಳಿಗೆ ಸಹಯೋಗ ಕೊಡಲಿಕ್ಕೆ, ನಿಮಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ, ನಿಮ್ಮನ್ನು ಉನ್ನತ ಮಾಡಲಿಕ್ಕೆ ನಾನು ಯಾವುದೇ ಆತ್ಮನನ್ನು ನಿಮಿತ್ತ ಮಾಡಿರಬಹುದು, ಆದರೆ ಆ ಆತ್ಮ ನಿಮಿತ್ತನೇ ಹೊರತು ಅವನು ಮೂಲ ಕಾರಣೀಕರ್ತನಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಮಕ್ಕಳು ಯೋಚನೆ ಮಾಡಿ, ಯಾವುದೇ ನಿಮಿತ್ತ ವಿಶೇಷ ಈಶ್ವರಿಯ ಆತ್ಮದ ಪ್ರತಿ ನೀವು ಪ್ರಭಾವಿತರಾಗಕೂಡದು. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ನೀವು ಬೇರೆಯವರನ್ನು ನೋಡ್ಬಿಟ್ಟು ಪ್ರಭಾವಿತ ಆಗೋದಿಲ್ಲ, ಆದರೆ ನಿಮ್ಮಲ್ಲಿ ನೀವೇ ಪ್ರಭಾವಿತರಾಗ್ತೀರಿ. ಹೇಗೆ? ನಾನು ಚೆನ್ನಾಗಿ ಜ್ಞಾನ ಹೇಳ್ತೇನೆ, ನಾನು ಹೇಳಿದ್ದೆ ಸರಿ, ಬೇರೆಯವರು ಹೇಳಿದ್ದೆಲ್ಲ ತಪ್ಪು, ಐ ಆಮ್ ಆಲ್ವೇಸ್ ರೈಟ್, ನನಗೆ ಒಳ್ಳೆ ಬುದ್ಧಿ ಇದೆ, ನನಗೆ ಮಾತ್ರ ಮನನ ಮಾಡುವಂಥ ಶಕ್ತಿ ಇದೆ,
ನಾನು ಮಾತ್ರ ಚೆನ್ನಾಗಿ ಕ್ಲಾಸನ್ನು ಮಾಡ್ಬೋದು, ವಿಚಾರ ಸಾಗರ ಮಂಥನ ಮಾಡುವಂಥ ವಿಷಯ ನನಗೆ ಮಾತ್ರ ಗೊತ್ತಿದೆ. ಹೀಗೆ ನಿಮಗೆ ಭಗವಂತ ಕೊಟ್ಟಿರುವಂಥ ವಿಶೇಷತೆಯನ್ನು ನನ್ನದು ಅಂತ ತಿಳಿದುಕೊಳ್ಳೋದು, ಇದೂ ಕೂಡ ಒಂದು ಏನು ಈರ್ಷ್ಯೆ ಅಂತ ಹೇಳ್ತಾರೆ. ಇದೂ ಕೂಡ ಒಂದು ವಿಕಾರ. ಜ್ಞಾನ ತಗೊಳ್ಬೇಕಾದ್ರೆ ಬಾಬಾ ಅಂತ ಹೇಳೋದು, ವಿಚಾರ ಸಾಗರ ಮಂಥನ ಮಾಡಬೇಕಾದ್ರೆ ಬಾಬಾ ಅಂತ ಹೇಳೋದು, ಸೇವೆ ಮಾಡಬೇಕಾದ್ರೆ ಬಾಬಾ ನೀನು ಮಾಡು ಅಂತ ಹೇಳೋದು, ಎಲ್ಲ ಮಾಡಿದ್ಮೇಲೆ ನಾನು ಮಾಡಿದ್ದು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಆದ್ಮೇಲೆ ದಯವಿಟ್ಟು ಸೂಕ್ಷ್ಮವಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಈ ರೀತಿ ಸೂಕ್ಷ್ಮವಾದಂತಹ ಗೆಳೆಗಳು, ದಾರಗಳು, ಹಗ್ಗಗಳು ಮಾಯೆ ರೂಪದಲ್ಲಿ ಮಧ್ಯದಲ್ಲಿ ಇರುವಂಥ ಕಾರಣದಿಂದ ನೀವು ಬೇಹದ್ದಿನ ವೈರಾಗಿಗಳೂ ಆಗ್ತಾ ಇಲ್ಲ, ವಿಶ್ವದಾದ್ಯಂತ ದಯೆಯನ್ನು ತೋರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಆದಷ್ಟು ಇದು ಎಲ್ಲದರಿಂದ ನೀವೇನು ಮಾಡಬೇಕಾಗ್ತದೆ, ಹೊರಗಡೆಗೆ ಬಂದುಬಿಟ್ಟು ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಬೇರೆಯವರ ಮೇಲೆ ಈರ್ಷ್ಯನೂ ಇರಬಾರ್ದು, ದ್ವೇಷ ಇರಬಾರ್ದು, ಕ್ರೋಧ ಮಾಡಬಾರ್ದು, ಪ್ರಭಾವಿತರಾಗಬಾರ್ದು. ಈಶ್ವರ ಕಾರ್ಯವನ್ನು ಮಾಡಿಬಿಟ್ಟು ಸ್ವಯಂನಿಂದನೂ ಕೂಡ ನೀವೇನಾಗಬಾರ್ದು, ಪ್ರಭಾವಿತರಾಗಬಾರ್ದು. ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಹುಡುಗಾಟಿಕೆತನ. ಹುಡುಗಾಟಿಕೆತನ ಹೇಗೆ ಅಂತಂದರೆ, ನನ್ನ ಮಕ್ಕಳು ಒಂದು ಚಸ್ಮ ಹಾಕ್ಕೊಂಡಿದ್ದಾರಂತೆ. ಆ ಚಸ್ಮದಲ್ಲಿ ಅವರಿಗೆ ದೂರದ ವಸ್ತು ಸ್ಪಷ್ಟವಾಗಿ ಕಾಣ್ತದಂತೆ, ಹತ್ತಿರದ ವಸ್ತುಗಳು ಕಾಣೋದೇ ಇಲ್ಲ. ನನಗೆ ಇವತ್ತು ಹಂಗೆ ಆಗಿಬಿಟ್ಟಿದೆ. ಚಸ್ಮ ಇಲ್ಲ ಅಂದರೆ ಹತ್ತಿರದಲ್ಲಿರೋದು ಕಾಣೋದೇ ಇಲ್ಲ, ದೂರದಲ್ಲಿರೋದು ಸ್ಪಷ್ಟವಾಗಿ ಕಾಣ್ತದೆ. ಅದು ನಾನು ಸ್ಥೂಲವಾಗಿ ಹೇಳ್ತಾ ಇರೋದು. ಹತ್ತಿರದಲ್ಲಿರೋದು ನೋಡ್ಲಿಕ್ಕೆ ಚಸ್ಮ ಬೇಕೇ ಬೇಕು. ಅಂದರೆ ಹತ್ತಿರದ ದೃಷ್ಟಿ ಏನಾಗಿದೆ ಅಂತಂದರೆ ಬ್ಲರ್ ಆಗಿಬಿಟ್ಟಿದೆ, ಯಾಕಂದ್ರೆ ಮೊಬೈಲ್ ಇಟ್ಟು ನೋಡಿ ನೋಡಿ ನೋಡಿ. ಅಂದರೆ ಬಾಬಾ ಹೇಳ್ತಾರೆ, ಬೇರೆಯವರ ಕಡಿಮೆತನಗಳು, ಬೇರೆಯವರಲ್ಲಿರೋದ ಬಲಹೀನತೆಗಳು, ವಿಕಾರಗಳು ಸ್ಪಷ್ಟವಾಗಿ ಗೊತ್ತಾಗ್ತಾವಂತೆ, ಅರ್ಥನೂ ಆಗ್ತದಂತೆ. ಅವರಿಗೆ ಅದರ ಬಗ್ಗೆ ವರ್ಣನೆಯೂ ಕೂಡ ಮಾಡ್ತಾರಂತೆ, ಪರಿಹಾರನೂ ಕೂಡ ಕೊಡ್ತಾರಂತೆ, ಅದರ ಬಗ್ಗೆ ಬಾಬನಿಗೂ ಕೂಡ ಹೇಳ್ತಾರಂತೆ. ಆದರೆ ಸ್ವಯಂನ ಕಡಿಮೆತನ, ಸ್ವಯಂನ ಬಲಹೀನತೆ ಇದ್ರ ಕಡೆಗೆ ಗೊತ್ತಾಗ್ತದೆ, ಗೊತ್ತಿಲ್ಲ ಅಂತ ಬಿಟ್ಟೇನಿಲ್ಲ, ಗೊತ್ತಾಗತ್ತೆ. ಅಷ್ಟು ಜ್ಞಾನ ಇದೆ, ಅಷ್ಟು ಬುದ್ಧಿ ಇದೆ. ಬೇರೆಯವ್ರ ಕಾಯಿಲೆ ಗೊತ್ತಾದವ್ರಿಗೆ ಅವ್ರ ಕಾಯಿಲೆ ಗೊತ್ತಾಗೋದಿಲ್ವಾ? ಗೊತ್ತಾಗತ್ತೆ. ಇಂಥ ವಿಕಾರ ಇದೆಯಂತನೂ ಗೊತ್ತು. ಆದರೆ ಆ ವಿಕಾರದಿಂದ ಹೊರಗಡೆ ಬರಲಿಕ್ಕೆ ಸೀರಿಯಸ್ನೆಸ್ ಇಲ್ಲ. ಹುಡುಗಾಟಿಕೆತನ ಚಲ್ತಾ ನಡೆಯುತ್ತೆ, ಈಶ್ವರ ಸೇವೆ ನಡೀತಾ ಇದೆಯಲ್ವಾ, ನೋಡೋಣ, ಮುಂದೆ ನೋಡ್ಕೊಳ್ಳೋಣ, ಇವಾಗೇನು ತೊಂದರೆ ಇಲ್ವಲ್ಲ. ಅದಕ್ಕಾಗಿ ಬೇರೆಯವರ ಅವಗುಣಗಳನ್ನು ನೋಡಿ ಅವರನ್ನು ಸರಿ ಮಾಡುವುದರ ಕಡೆಗೆ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವ ಬದಲು, ನಿಮ್ಮ ಅವಗುಣಗಳನ್ನು ನೋಡಿ ಅದನ್ನು ಸರಿ ಮಾಡುವಂಥ, ಸ್ವಚ್ಛವಾಗುವಂಥ, ಶುದ್ಧ ಮಾಡುವಂಥ ಕಾರ್ಯದಲ್ಲಿ ಹೆಚ್ಚಿನ ಸಮಯವನ್ನು ಕೊಡಿ. ಆ ಮೂಲಕ ಹುಡುಗಾಟಿಕೆಯನ್ನು ತೆಗೆದಾಕಿ. ಈಗಿಲ್ಲ ಅಂತಂದರೆ ಇನ್ನೆಂದೂ ಇಲ್ಲ ಅಂತ ಬಾಬಾ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನೀವು ನಿಮ್ಮಲ್ಲಿ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಪರಿವರ್ತನೆ. ಇದೆಲ್ಲ ಬರಬೇಕು, ಇದರ ಕಡೆಗೆ ಸಮಯ ಬೇಕು ಅಂತಂದರೆ ಮಕ್ಕಳೇ, ನಿಮಗೆ ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತು ವ್ಯಕ್ತಿ ವಿಷಯಗಳಲ್ಲಿ ನಿಮಗೆ ವೈರಾಗ್ಯ ಬರಬೇಕು. ವೈರಾಗ್ಯ ಬಂದಿಲ್ಲ ಅಂತಂದರೆ ನೀವು ಆ ಒಂದು ಸುಖವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಲ್ಲೇ ಹೆಚ್ಚಿನ ಸಮಯವನ್ನು ಕಳಿತೀರ. ಹಣ ಗಳಿಸೋದು, ವಸ್ತುಗಳ ಜೊತೆಯಲ್ಲಿರುವಂಥದ್ದು, ವ್ಯಕ್ತಿಗಳ ಜೊತೆಯಲ್ಲಿರುವಂಥದ್ದು, ಟೂರಿಗೆ ಹೋಗುವಂಥದ್ದು, ಸೀರಿಯಲ್ ನೋಡುವಂಥದ್ದು, ಹೀಗೆ ಬೇರೆ 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 ಕಾರ್ಯಗಳಲ್ಲಿ ನೀವೇನು ಮಾಡ್ತಾ ಹೋಗ್ತೀರಿ, ಹೆಚ್ಚಿನ ಸಮಯವನ್ನು ವ್ಯಯ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಅವಾಗ ಈ ಎಲ್ಲ ಪುರುಷಾರ್ಥ ಮಾಡಲಿಕ್ಕೆ ನಿಮ್ಗೆ ಏನು ಸಿಗೋದಿಲ್ಲ, ಸಮಯ ಹೇಳುವಂಥದ್ದು ಸಿಗೋದಿಲ್ಲ. ಅದಕ್ಕಾಗಿ ನೀವು ಏನು ಸಮಯ ಇದೆ, ಈಗ ಎಲ್ಲೆಲ್ಲಿ ವ್ಯಯ ಆಗ್ತಾ ಇದೆ ಅಂತ ಹೇಳ್ತಿದ್ದೇನೆ, ಅದೆಲ್ಲವನ್ನು ತೆಗೆದು ತಂದೆಯಲ್ಲಿ ಮನಸ್ಸನ್ನು ಕೊಡಿ. ಮಕ್ಕಳೇ, ದಯಾಹೃದಯಗಳಾಗಿ ನಿಮ್ಮ ಸಹೋದರ ಆತ್ಮಗಳಿಗೆ ಸಹಯೋಗವನ್ನು ಕೊಡಿ. ಪಾಪ ಅವರಿಗೆ ಗೊತ್ತಿಲ್ಲ ಅಲ್ವಾ, ಅವ್ರಿಗೆ ಸಂಪಾದನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ, ನಿಮ್ಗೆ ತಾನೇ ಗೊತ್ತಿದೆ. ಅಂದಮೇಲೆ ಅವರಿಗೆಲ್ಲರಿಗೂ ಕೊಡಬೇಕು ಅಂತ ನೀವಿಲ್ಲ ಅಂದರೆ ನಾನು ಕೊಡ್ಲಿಕ್ಕೆ ಆಗತ್ತಾ? ನೀವು ಬೇಕಲ್ವಾ, ನನಗೆ ಸಹಯೋಗ ಬೇಕಲ್ವಾ? ಅದರ ಆಧಾರದಲ್ಲಲ್ವ ನಿಮಗೆ ಸತ್ಯುಗದಲ್ಲಿ ಪೋಸ್ಟ್ ಸಿಗೋದು, ಅತೀಂದ್ರಿಯ ಸುಖದ ಅನುಭವ ಆಗೋದು ಅದರ ಆಧಾರದಲ್ಲಲ್ವಾ? ಅದಕ್ಕಾಗಿ ನಿಮ್ಮ ಮನಸ್ಸನ್ನು ನನ್ನ ಕೈಲಿ ಕೊಡಿ ಮತ್ತು ನನ್ನ ಸಮಾನ ವಿಶ್ವದ ಮೇಲೆ ದಯೆಯನ್ನು ತೋರಿಸಿ, ಅದರ ಪ್ರತಿ ಏನನ್ನು ನಿರೀಕ್ಷೆ ಮಾಡಬೇಡಿ, ಆ ಸುಖವನ್ನೇ ಅನುಭವ ಮಾಡಿ. ಅದಕ್ಕಾಗಿ ಹೆಚ್ಚಿನ ಸಮಯವನ್ನು ಹಿಡಿಯಕ್ಕೆ ಬಾಬಾ ಹೇಳ್ತಾರೆ, ಯಥಾರ್ಥ ಜ್ಞಾನನೇ ಸೋರ್ಸ್ ಆಫ್ ಇನ್ಕಮ್. ನಿಮಗೆ ಯಥಾರ್ಥವಾದಂಥ ಸಂಪಾದನೆಯನ್ನು ಕೊಡ್ಲಿಕ್ಕೆ ಸಾಧ್ಯ.
ನಾವಿವತ್ತು ಬಾಬನನ್ನು ಉಪಯೋಗ ಮಾಡ್ತಿದ್ದೀವಿ, ಅದು ಸ್ಥೂಲ ಕಾರಣಕ್ಕೋಸ್ಕರ, ವೈಯಕ್ತಿಕ ಶರೀರಕ್ಕೋಸ್ಕರ, ವೈಯಕ್ತಿಕ ಕುಟುಂಬಕ್ಕೋಸ್ಕರ, ನಮ್ಮ ಸೆಂಟರಿಗೋಸ್ಕರ ನಾವೇನು ಮಾಡ್ತಿದ್ದೀವಿ, ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ನೀವು ಬೇರೆಯವ್ರಿಗೆ ಜ್ಞಾನ ಹೇಳ್ತಿರಲ್ಲ, ಸರಿ ಮಾಡ್ತಿರಲ್ಲ, ಅವ್ರ ತಪ್ಪುಗಳನ್ನು ತಿಳಿಸ್ತಿರಲ್ಲ, ಅದರಿಂದ ಅವ್ರು ನಿಮಗೆ ನಿಂದನೆ ಮಾಡ್ತಾರೋ ಅಥವಾ ನಿಮಗೆ ನಿಂದನೆ ಮಾಡ್ತಾರೋ, ನಿಮಗೆ ಮೇಲೆ ಸಿಟ್ಟು ಮಾಡ್ಕೊಳ್ತಾರೋ ಚೆಕ್ ಮಾಡ್ಕೊಳ್ಳಿ. ನೀವು ಹೇಳೋದ್ರಿಂದ ಅವರಲ್ಲಿ ಬದಲಾವಣೆ ಆಯ್ತಾ, ಅವ್ರು ಸಂಪಾದನೆ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಅವರ ಮತ್ತು ನಿಮ್ಮ ನಡುವೆ ಇನ್ನೂ ದ್ವೇಷ ಹೆಚ್ಚಿಗೆ ಆಯ್ತಾ, ಚೆಕ್ ಮಾಡ್ಕೊಳ್ಳಿ. ಒಂದು ತಿಳ್ಕೊಳ್ಳಿ ಆತ್ಮೀಯರೇ, ನೀವು ನಿಜವಾಗ್ಲೂ ಪರಿವರ್ತನೆ ಆಗಿಬಿಟ್ಟು ಬೇರೆಯವ್ರಿಗೆ ಹೇಳಿದರೆ ಜನ ಒಪ್ಕೊಳ್ತಾರೆ. ನಿಮ್ಮಲ್ಲಿ ಬದಲಾವಣೆ ಇಲ್ಲದೇನೆ ಅವ್ರಿಗೆ ಹೇಳಿದ್ರೆ ಇವನೇ ಸರಿ ಇಲ್ಲ, ಇವನ್ ಮಾತು ನನಗೆ ಯಾಕೆ ಕೇಳಬೇಕು, ಅವಾಗ ಉಲ್ಟಾ ಹೊಡೆಯುತ್ತೆ ಆತ್ಮೀಯರೇ. ಅದಕ್ಕಾಗಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳುವಂಥ ವಿಷಯ ಇಟ್ಕೊಳ್ಳಿ. ಮತ್ತು ಯಾರೆಲ್ಲಾದರೂ ಕಡಿಮೆತನ ಕಂಡು ಬಂದರೆ ಅವ್ರ ಬಗ್ಗೆ ಶುಭ ಭಾವನೆಯಲ್ಲಿ, ಬಾಬಾ ಇವರಲ್ಲಿ ಕಡಿಮೆತನ ಇದೆ, ಇದರಿಂದ ಅವರು ಹೊರಗಡೆ ಬರಲಿ ಅಂತ ಬಾಬನಿಗೆ ವಿಷಯವನ್ನು ತಿಳಿಸಿ, ಹೊರತು ದಯವಿಟ್ಟು ಅವರಿಗೆ ಡೈರೆಕ್ಟಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ಒಂದು ವೇಳೆ ತಿಳಿಸಿದ್ರೂ ಕೂಡ ಅವರ ಪ್ರತಿ ಉನ್ನತಿಯ ಬಗ್ಗೆ ಗಮನ ಇಲ್ಲಿ, ಹೊರತು ಅವರ ಪ್ರತಿ ಈರ್ಷ್ಯೆ ಧನಾಭಾವ ಇದ್ದು ಬಿಟ್ಟು ಆ ವಿಷಯವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ಏನೇ ಕರ್ಮವನ್ನು ಮಾಡಿದ್ರೂ ಕೂಡ ತ್ರಿಕಾಲದರ್ಶಿಗಳಾಗ್ಬಿಟ್ಟು ಮಾಡಿ. ಈ ವಿಷಯವನ್ನು ನಾನು ಹೇಳಿದರೆ ಅವರು ಯಾವ ರೀತಿ ತಿಳ್ಕೊಳ್ಬೋದು. ನೀವು ಹೇಳಿರುವಂಥ ಸ್ಥಿತಿಯಿಂದ, ವಿಷಯದಿಂದ, ವಿಚಾರದಿಂದ ಅವ್ರ ಸ್ಥಿತಿ ಡೌನ್ ಆಗತ್ತೋ, ಏರಿಕೆ ತಿಳಿಸೋದ್ರಿಂದ ನಿಮ್ಮ ಸ್ಥಿತಿ ಏರಿಕೆ ಆಗತ್ತೋ ಅಥವಾ ಕಡಿಮೆ ಆಗತ್ತೋ ಹೇಳುವುದನ್ನು ಏನು ಮಾಡ್ಕೊಳ್ಳಿ, ಚೆಕ್ ಮಾಡಿ. ಇಲ್ಲಿವರೆಗೆ ಪುರುಷಾರ್ಥ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಿ, ತುಂಬಾ ಒಳ್ಳೆಯದು. ಆದರೆ ಇನ್ನು ಮೇಲೆ ನಿಮಗೆ ಮನಸ್ಸಿಗೆ ಬಂದಿದ್ದನ್ನು ಮಾಡೋದಲ್ಲ. ದಯಾರದಿ ಅಂತಂದ್ರೆ ತಂದೆಗೆ ಏನು ಇಷ್ಟವಾಗತ್ತೋ ಅದನ್ನೇ ಮಾಡಬೇಕು. ತಂದೆಗೆ ಇಷ್ಟವಾಗದೇ ಇರೋದನ್ನು ಮಾಡಬಾರ್ದು, ಇಷ್ಟವಾಗದೇ ಇರೋದನ್ನು ಯೋಚನೆ ಮಾಡಬಾರ್ದು, ಇಷ್ಟವಾಗದೇ ಇರೋದನ್ನು ಮಾತಾಡಬಾರ್ದು. ಅವರಿಗೇನಿಷ್ಟ, ಸದಾ ತನ್ನ ಮಕ್ಕಳು ತನ್ನ ಜೀವನ ನನಗೇ ಕೊಡಲಿ, ಎಲ್ಲ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ತೇನೆ ಅಂತ ಹೇಳ್ತಾರೆ ಬಾಬಾ. ಇನ್ನೊಂದು ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಎಲ್ಲ ಕಡಿಮೆತನ ಇರುವಂಥ ಕಾರಣದಿಂದ ನನಗೆ ಇಷ್ಟೆಲ್ಲ ಬೇಕಿ ಆತ್ಮಗಳಿದ್ರೂ ಕೂಡ ಅಟ್ಲೀಸ್ಟ್ ನನಗೆ 108 ಮಣಿ ಮಾಲೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ? ಯಾಕೆಂತಂದ್ರೆ ನೀವು 3 ಸರ್ಟಿಫಿಕೇಟ್ ಏನು ತಗೊಳ್ಬೇಕು ಅದು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಮೊದಲನೇ ಸರ್ಟಿಫಿಕೇಟ್ ನಿಮ್ಮ ಮೇಲೆ ನಿಮ್ಮ ಸರ್ಟಿಫಿಕೇಟ್, ನಿಮ್ಮ ಪುರುಷಾರ್ಥದಿಂದ ನಿಮ್ಮ ಸೇವೆಯಿಂದ ನೀವು ಖುಷಿಯಾಗಬೇಕು. ಎರಡನೇದು ಬಾಬನ ಜೊತೆಗೆ ಸರ್ಟಿಫಿಕೇಟ್, ಮೂರನೇದು ಈಶ್ವರಿ ಪರಿವಾರದವ್ರ ಜೊತೆ ಸರ್ಟಿಫಿಕೇಟ್. ನಿಮ್ಮ ಮೇಲೆ ನೀವು ಬಾಬನ ಜೊತೆ ಸರ್ಟಿಫಿಕೇಟ್ ತೊಗೊಂಡು ಬಿಡ್ಬೋದು. ಮೇಜರ್ ಸಮಸ್ಯೆ ಇರೋದೇನು ಅಂತಂದರೆ ಆ ಅಕ್ಕೋರು ಸರಿ ಇಲ್ಲ, ಇವರನ್ನೋರು ಸರಿ ಇಲ್ಲ. ಈಶ್ವರಿ ಪರಿವಾರದವರ ಜೊತೆಗೆ ನನ್ನ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನಾನು ಒಂದು ದಾರದಲ್ಲಿ ಅಕ್ಕಪಕ್ಕದ ಮಣಿಯನ್ನು ಹೇಗೆ ಸೇರಿಸೋದು? ಪಕ್ಕದವರನ್ನು ನೋಡಿದ್ರೆ ಇವರಿಗೆ ಆಗೋದಿಲ್ಲ, ಅವಾಗ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗ್ತದಲ್ಲ. ಅವಾಗ ಮಣಿ ಮಾಲೆಯನ್ನು ಸೇರಿಸೋದು ಹೇಗೆ? ಅಟ್ಲೀಸ್ಟ್ 108 ಮಣಿ ಮಾಲೆಯಲ್ಲಿರುವಂಥ ಆತ್ಮಗಳ ಪ್ರತಿ ಒಂದು ವಿಷಯ ಇರಬೇಕಲ್ವಾ? ಒಬ್ಬರನ್ನು ಇವರನ್ನು ನೋಡಿದೆ ಅವರಿಗೆ ಆಗೋದಿಲ್ಲ, ಅವರನ್ನು ನೋಡಿದ್ರೆ ಇವರಿಗೆ ಆಗೋದಿಲ್ಲ, ಹಂಗೆ ಆಗಬಾರ್ದಲ್ವಾ? ಹೌದು ಮಕ್ಕಳೇ, ಸಪೋಸ್ ನೀವು ಯಾರನ್ನಾದರೂ ಮಾತಾಡ್ತೀರಿ, ಅವರಿಗೆ ನಿಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅವರ ಮನೋಸ್ಥಿತಿಗಳ ಬಗ್ಗೆ ನೀವು ಚಿಂತನೆಯನ್ನು ಮಾಡಬೇಡಿ. ಅವ್ರು ಹೇಗಿದ್ದಾರೆ ಅದು ನಿಮ್ಗೆ ಬೇಡ. ನೀವು ಅವರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಡಿ. ಆವಾಗ ನೋಡಿ ನಿಮ್ಮಲ್ಲಿ ಎಷ್ಟು ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಒಂದು ಬಾಬಾ ಹೇಳ್ತಾರೆ, ತಂದೆ ಪ್ರಿಯರಾಗಬೇಕು, ಬ್ರಾಹ್ಮಣ ಪರಿವಾರದವರಿಗೆ ಪ್ರಿಯರಾಗಬೇಕು, ಮೂರನೇದು ತಮ್ಮ ಯಥಾರ್ಥ ಪುರುಷಾರ್ಥಕ್ಕೆ ಇಷ್ಟವಾಗಬೇಕು ಅಂತ ಹೇಳ್ತಾರೆ. ನಿಮಗೆ ನೀವು ಬೇಕಾದಂಗೆ ಸರ್ಟಿಫಿಕೇಟ್ ಕೊಡೋದಲ್ಲ, ಸಮಯದ ಅನುಸಾರ ಮುರಳಿಯಲ್ಲಿ ಬಾಬಾ ಯಾವ ಯಾವ ಪುರುಷಾರ್ಥ ಪ್ರಯತ್ನ ಸೇವೆಯನ್ನು ಮಾಡಲಿಕ್ಕೆ ಹೇಳ್ತಾರೋ, ಯಾವ ಕಡಿಮೆತನವನ್ನು ತೆಗೆದುಹಾಕಬೇಕು ಅಂತ ಹೇಳ್ತಾರೋ ಅದರಂತೆ ನೀವು ಇಷ್ಟವಾಗಬೇಕೇ ಹೊರತು ನಿಮ್ಮ ಮನಸ್ಸಿಗೆ ಬೇಕಾದ ಹಾಗೆ ನೀವು ಇರಬಾರದು ಅಂತ ಬಿಟ್ಟು ಹೇಳ್ತಾರೆ. ಅದಕ್ಕಾಗಿ ನೀವು ಮುಂದಕ್ಕೆ ಹೋಗಬೇಕು ಅಂತಂದರೆ ಈ 3 ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲ ಅಂತ ಹೇಳಿದಿದ್ರೆ ಯಮಧರ್ಮರಾಯ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಆ ಸರ್ಟಿಫಿಕೇಟ್ ತೆಗೆದುಕೊಂಡವರು ಪ್ರತ್ಯಕ್ಷ ರೂಪದಲ್ಲಿ ಅವರ ನಡವಳಿಕೆಯಲ್ಲಿ, ಮಾತುಕತೆಯಲ್ಲಿ ಸ್ಪಷ್ಟವಾಗಿ ಅವರ ಜೀವನ ಹೇಳೋದು ಗೊತ್ತಾಗತ್ತೆ. ಕೊನೆಯಲ್ಲಿ ಭಗವಂತ ಒಂದು ಮಾತನ್ನು ಹೇಳ್ತಾರೆ, ಮಕ್ಕಳೇ
ಇಲ್ಲಿವರೆಗೆ ಏನಾಯಿತು ಯೋಚನೆ ಮಾಡಬೇಡಿ, ಇನ್ನೊಂದು ಅವಕಾಶವನ್ನು ನಿಮ್ಗೆ ನಾನು ಕೊಡ್ತೇನೆ. ಈಗಲಾದರೂ ಬದಲಾವಣೆ ಆಗಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ಸದಾ ಭಗವಂತನಿಗೆ ಅರ್ಪಣೆ ಮಾಡಿ, ಒಬ್ಬ ತಂದೆಯನ್ನು ಮಾತ್ರ ನೋಡಿ, ತಂದೆಯ ಮೇಲೆ ಮಾತ್ರ ಪ್ರೀತಿಯನ್ನು ಇಡಿ. ಹಾಗಾದ್ರೆ ಬೇರೆಯವ್ರನ್ನ ದ್ವೇಷಿಸಬೇಕಾ? ಅಲ್ಲ. ನೀವು ನಿಮ್ಮ ಪತ್ನಿಯರನ್ನ ಪ್ರೀತಿ ಮಾಡ್ತೀರಿ ಅಂದರೆ ಬೇರೆಯವ್ರನ್ನ ದ್ವೇಷಿಸ್ತೀವಿ ಅಂತ ಅರ್ಥ ಇಲ್ಲ. ಕ್ಲೋಸ್ನೆಸ್, ಹತ್ತಿರದ ಆ ಒಂದು ಸಂಬಂಧ ಏನಿದೆ ಬಾಬನ ಜೊತೆಗೆ ಅಷ್ಟೇ, ಬೇರೆಯವ್ರ ಜೊತೆಗೆ ಪ್ರೀತಿ ಇದೆ ಅಷ್ಟೇ. ಆದರೆ ತುಂಬ ಅತಿರೇಕವಾದಂಥ ತುಂಬ ಹತ್ತಿರದ ಪ್ರೀತಿ ಇಲ್ಲ. ಅದಕ್ಕಾಗಿ ಯಾರ ಬಲಹೀನತೆಗಳಿಗೂ, ಯಾರ ಕಡಿಮೆತನಕ್ಕೂ, ಯಾರ ವಿಶೇಷತೆಗೂ ಪ್ರಭಾವಿತರಾಗದೇನೆ ಸಮಯದ ಅನುಸಾರ ಭಗವಂತ ಏನು ಹೇಳ್ತಿದ್ದಾರೋ ಅದರಂತೆ ಕಾರ್ಯರೂಪದಲ್ಲಿ ತರ್ತಾ ಮುಂದುವರಿತಾ ಹೋಗಿ ವಿಶ್ವದ ಸರ್ವ ಆತ್ಮದ ಪ್ರತಿ ದಯೆ ಇರಲಿ. ನೆನ್ಪಿಟ್ಕೊಳ್ಳಿ, ಬರೀ ದಯೆ ತೋರಿಸಿದ್ರೆ ಏನಾಗಲ್ಲ. ದಯೆ ತೋರಿಸಬೇಕು ಅಂತಂದ್ರೆ ಅವರಿಗೇನಾದರೂ ಕೊಡಲೇಬೇಕು. ಬಾಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸ್ಥೂಲ ರೂಪದಲ್ಲಿ ನಾವೇನು ಮಾಡ್ತೀವಿ, ಅವರಿಗೇನೋ ಒಂದು ದಯೆಯನ್ನು ತೋರಿಸ್ತೀವಲ್ವ, ಆ ದಯೆ ತೋರಿಸಿದ್ದಕ್ಕೆ ಅವರಿಗೆ ಆ್ಯಕ್ಚುಲಿ ಉನ್ನತಿ ಆಗೋದಿಲ್ಲ. ಆತ್ಮಿಕವಾಗಿ ಪರಮಾತ್ಮನ ಶಕ್ತಿಯನ್ನು ಕೊಟ್ಟಾಗ ಅವರಲ್ಲಿ ಏನಾಗ್ತದೆ, ಉನ್ನತಿ ಆಗ್ತದೆ. ಶುಭ ಭಾವನೆ ಶುಭ ಕಾಮನೆ ನೀಡಿ ಕಲ್ಯಾಣ ಆಗತ್ತಿರ್ತಾರೆ. ಇನ್ನೊಂದು ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಸ್ವಲ್ಪ ಗಮನ ಕೊಡಿ. ನಿಮ್ಮ ವೈಯಕ್ತಿಕ ವಿಷಯಕ್ಕಲ್ಲ, ಈಶ್ವರೀಯ ಕಾರ್ಯದಲ್ಲಿ ನಿಮಗೆ ಯಾರಾದರೂ ಸಾಧನವನ್ನು ಕೊಟ್ಟಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ, ಸ್ಥೂಲ ರೂಪದಲ್ಲಿ ಸಂಯೋಗವನ್ನು ಕೊಟ್ಟಿದ್ದಾರೆ, ಅವರ ಬಗ್ಗೆ ಪ್ರೀತಿ ಇಡೀ ಹೊರತು ಅವರ ಬಗ್ಗೆ ಹೆಚ್ಚಿನ ಆಕರ್ಷಣೆ ಬೇಡ. ಉದಾಹರಣೆಗೆ ನಮ್ಮ ಗ್ರೂಪ್ನಲ್ಲೇನೆ ಯಾರೋ ಒಬ್ಬರು ಎಡಿಟಿಂಗ್ ಮಾಡ್ತಿದ್ದಾರೆ, ಝೂಮ್ ಆಪ್ರೇಟ್ ಮಾಡ್ತಿದ್ದಾರೆ, ಯಾರೋ ವಸ್ತುಗಳನ್ನು ಕೊಡ್ತಾ ಇದ್ದಾರೆ, ಯಾರೋ ಹೊಗಳ್ತಾ ಇದ್ದಾರೆ, ಯಾರೋ ಧನ ಕೊಡ್ತಾ ಇದ್ದಾರೆ, ಯಾರೋ ಗ್ರೂಪ್ನಲ್ಲಿ ಆತ್ಮಗಳನ್ನು ಸೇರಿಸ್ತಾ ಇದ್ದಾರೆ. ಸರಿ, ಥ್ಯಾಂಕ್ ಯು, ಧನ್ಯವಾದ ಅಂತ ಅವ್ರಿಗೂ ಹೇಳಿ, ಬಾಬನಿಗೂ ಕೂಡ ಹೇಳಿ, ಎಲ್ಲರನ್ನೂ ಸರಿಸಮಾನ ರೂಪದಲ್ಲಿ ನೋಡಿ ಅದಕ್ಕೆ ಕಾರಣವಾಗಿರುವಂಥ ಬಾಬನಿಗೆ ಹೃದಯದಿಂದ ಥ್ಯಾಂಕ್ಸ್ ಅಂತ ಹೇಳಿ, ಅವನಿಗೆ ಮೊದಲು ಥ್ಯಾಂಕ್ಸ್ ಅಂತ ಹೇಳಿ. ಆತ್ಮೀಯರೇ, ಇವರಿಗೂ ಹೇಳಬಾರ್ದು ಅಂತ ಬಾಬಾ ಹೇಳ್ತಾ ಇಲ್ಲ, ಆದರೆ ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಮೂಲ ಕೊಟ್ಟಿರುವಂಥ ಭಗವಂತನನ್ನು ಮರೆಯುವಂಥ ಕೆಲಸವನ್ನು ಮಾಡಬೇಕು. ಏಕ್ ಬಾಬ್ ದೂಸರಾ ನ ಕೋಯಿ. ಆ ಸಾಧನವನ್ನು ಕೊಟ್ಟಾಗ, ಬಾಬಾ ನಿನ್ನ ಸೇವೆಗೆ ನೀರು ಕೊಟ್ಟಿರುವಂಥದ್ದು. ನಮ್ಮ ಬಾಬಾನು ಏನು ಮಾಡ್ತಿದ್ರು, ಏನೇ ಸಾಧನವನ್ನು ಯಾರಿಗೆ ಕೊಟ್ಟರು ಕೂಡ ಅವರಿಗೋಸ್ಕರ ಒಂದು ಸ್ವೆಟರ್ ಅಂತ ಕೊಟ್ಟು ಕೂಡ ಬಾಬಾ ಆಯ್ತು ಮಗು ಅಂತ ಹೇಳಿಬಿಟ್ಟು ಅದನ್ನು ಒಯ್ದುಬಿಟ್ಟು ನಿಮಿತ್ತ ಆತ್ಮರಿಗೆ ಕೊಡ್ತಿದ್ರಂತೆ, ದಾದೀಜಿಯವರಿಗೆ. ಕೊಟ್ಟ ಮೇಲೆ ದಾದಿಯವರು ಹೇಳಿದಾಗ ಮಾತ್ರ ಏನು ಮಾಡ್ತಿದ್ರಂತೆ, ಅವ್ರು ತೆಗೆದುಕೊಳ್ತಿದ್ರಂತೆ. ಅದಕ್ಕಾಗಿ ಆತ್ಮೀಯರು ಏನು ಬಂದು ಕೂಡ ಮೊದಲು ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಯಾರದೇ ಪ್ರತಿ ಅತಿಯಾದಂಥ ಪ್ರೀತಿ ಬೇಡ, ಯಾರದೇ ಪ್ರತಿ ಅತಿಯಾದಂಥ ದ್ವೇಷ ಬೇಡ. ಸರ್ವರ ಪ್ರತಿ ದಯಾ ಭಾವನೆ ಇರಲಿ. ಮತ್ತು ಅದು ಬೇಕು ಇದು ಬೇಕು ಹೇಳುವಂಥ ಒಂದು ಯಾವುದೇ ಇಚ್ಛೆಗಳು ಬೇಡ. ಇಚ್ಛೆಗಳು ಇದ್ದಾಗ ಇಚ್ಛೆಗಳನ್ನು ಪೂರ್ಣ ಮಾಡೋದಲ್ಲೇ ನಿಮ್ಮ ಮನಸ್ಸು, ಬುದ್ಧಿ, ಶಕ್ತಿ, ಸಮಯ ಎಲ್ಲ ವ್ಯಯವಾಗ್ತಾ ಇರ್ತದೆ. ಆವಾಗ ತಂದೆಯ ಸಮಾನ ಸರ್ವಲ ಮೇಲೂ ದಯ ತೋರ್ಲಿಕ್ಕೆ ಆಗೋದಿಲ್ಲ, ಭಗವಂತನ ಪ್ರತ್ಯಕ್ಷತೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ಈ ಕ್ಲಾಸನ್ನು 2-3 ಸಲ ಕೇಳಿ ಕಾರ್ಯದಲ್ಲಿ ತನ್ನಿ. ಇನ್ನೊಂದು ಅಬ್ಸರ್ವೇಷನನ್ನು ಮಾಡಿ. ನಾನು ಕೆಲವೊಂದು ಆತ್ಮಗಳನ್ನು ನೋಡಿದ್ದೇನೆ, ಜ್ಞಾನ ತುಂಬ ಕೇಳ್ತಾರೆ, ತುಂಬ ಹೇಳ್ತಾರೆ, ಅದರ ಧಾರಣೆ ಇರೋದಿಲ್ಲ. ಯಾಕೆ ಧಾರಣೆ ಇರೋದಿಲ್ಲ? ಕಾರಣ ಇದೆ ಆತ್ಮೀಯರೇ. ಬೆಳಗ್ಗೆ ಮುರಳಿ ಕೇಳಿದ್ರಿ, 10 ಗಂಟೆಗೆ ಒಂದು ಕ್ಲಾಸ್ ಕೇಳಿದ್ರಿ, 12 ಗಂಟೆ ಒಂದು ಕ್ಲಾಸ್ ಕೇಳಿದ್ರಿ, 10 ಗಂಟೆ ಕ್ಲಾಸ್ ಮಾಡ್ತೋಗ್ಬಿಟ್ಟಿರ್ತಾರೆ. ಆ ಕ್ಲಾಸನ್ನು ಕಾರ್ಯರೂಪದಲ್ಲಿಕ್ಕೆ ನೀವು ಸಮಯನೇ ಕೊಡೋದಿಲ್ಲ. 12 ಗಂಟೆ ಕ್ಲಾಸ್ ಮುಗೀತು, 3 ಗಂಟೆಗೆ ಇನ್ನೊಂದು ಕ್ಲಾಸ್ ಕೇಳೋದು. ಕ್ಲಾಸ್ ಕೇಳೋದೇನೆ ಪುರುಷಾರ್ಥ ಅಲ್ಲ ಆತ್ಮೀಯರೇ. ಕೇಳಿರುವಂಥ ಕ್ಲಾಸನ್ನು ನಿಜ ರೂಪದಲ್ಲಿ ಕಾರ್ಯದಲ್ಲಿ ನಿಮ್ಮ ಪುರುಷಾರ್ಥದಲ್ಲಿ ಸೇವೆಯಲ್ಲಿ ಎಷ್ಟು ತಂದಿರಿ ಅದಕ್ಕೆ ಹೆಚ್ಚಿನ ಸಮಯವನ್ನು ಇಡಬೇಕು. ಅವಾಗ ಮಾತ್ರ ಪರಿವರ್ತನೆ ಆಗ್ತದೆ. ಅದಕ್ಕೆ ಬಾಬಾ ಶುದ್ಧ ಮನಸ್ಸಿನಿಂದ ಹೇಳ್ತಾರೆ, ಕ್ಲಾಸ್ ಕೇಳಿದಾಗ ಬಟ್ಟಿ ಮಾಡಿದಾಗ ಮನಸ್ಸು ಹೇಳ್ತದಂತೆ, ಹೌದೌದು ಸರಿ ಇದು ಹಿಂಗೆ ಮಾಡಲೇಬೇಕು ಸರಿ ಅಂತ ಅನ್ಸತ್ತಂತೆ. ಮತ್ತೆ ಅದನ್ನು ಕಾರ್ಯದಲ್ಲಿ ಧಾರಣೆಯಲ್ಲಿ ತರದಿದ್ದಾಗ, ಪರಿವರ್ತನೆ ಆಗದಿದ್ದಾಗ ಏನಾಗ್ತದೆ? ಬದಲಾವಣೆ ಹೇಳೋದು ನಿಮ್ಮಲ್ಲಿ ನಿಮ್ಮ ಈಶ್ವರಿ ಜೀವನದಲ್ಲಿ ಆಗೋದಿಲ್ಲ. ನನ್ನ ಅನುಭವ ಇದು. ದಿನದಲ್ಲಿ 1 ಗಂಟೆ ಜ್ಞಾನವನ್ನು ಕೇಳಿ, ಉಳಿದಿರುವಂಥ 7 ಗಂಟೆ ಧಾರಣೆ ಮಾಡೋದಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಜ್ಞಾನ ಬೇಕಾದಷ್ಟಿದೆ,
ಇರೋದನ್ನ ಕಾರ್ಯದಲ್ಲಿ ತಂದುಬಿಟ್ಟು ನೋಡಿ, ಆವಾಗ ಬದಲಾವಣೆಗಳಾಗ್ತವೆ. ಜ್ಞಾನ ಕೇಳೋದ್ಕಿಂತ ಜ್ಞಾನ ಬೇರೆಯವ್ರಿಗೆ ಹೇಳಿ, ಜೀವನದಲ್ಲಿ ಧಾರಣೆ ತಂದು ಅನುಭವಿಗಳಾಗ್ಬಿಟ್ಟು ಬೇರೆಯವರಿಗೆ ತಿಳಿಸ್ಬೇಕಾದ್ರೂ ನಾನು ತಿಳಿಸ್ತಿದ್ದೇನೆ ಹೇಳುವಂಥ ಭಾವನೆ ಬೇಡ. ಬಾಬಾ ತಿಳಿಸ್ತಿದ್ದಾರೆ ಅಂದರೆ ಬಾಬನತ್ತ ತಿಳಿಸಿ, ಬಾಬನಿಗೆ ಒಪ್ಪಿಸಿದ ಮೇಲೆ ನಾನು ಮಾಡಿದ್ದೇನೆ ಹೇಳುವಂಥ ಭಾವ ಬೇಡ, ಬಾಬನೇ ಮಾಡಿದ್ದಾರೆ ಹೇಳುವಂಥ ಭಾವನೆ ಬರಲಿ. ಈ ರೀತಿ ನಾನು ನನ್ನ ತನದಿಂದ ದಯವಿಟ್ಟು ಆತ್ಮೀಯರ ಹೊರಗಡೆ ಬನ್ನಿ, ಸ್ವಲ್ಪ ನಿಮ್ಮ ಸಂಸಾರದ ಜೊತೆಗೆ ನಿಮ್ಮ ಸಹೋದರ ಆತ್ಮಗಳ ಬಗ್ಗೆನೂ ವಿಶ್ವದ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಅವರಿಗೆಲ್ಲರಿಗೂ ಕೊಡುವಂಥ ಆತ್ಮಗಳು ಯಾರಾಗಿದ್ದೀರಿ, ನೀವೇ ನಿಮಿತ್ತ ಆಗಿದ್ದೀರಿ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಚಿಂತನೆಯನ್ನು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಸರಿ, ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.